ಯಾಕಪ್ಪ ಅಂದರೆ ಸ್ವಾಮೀಜಿ ಬಾಲ್ಯದಿಂದಲೇ ಅಂತಹ ಒಂದು ದೈವ ಕೃಪೆಗೆ ಪಾತ್ರರಾದಂಥವರು. ಅವರ ಒಂದು ಧ್ಯೇಯ, ಅವರ ಒಂದು ಸಾಮರ್ಥ್ಯ ಯಾವ ರೀತಿ ಇತ್ತು ಅಂತ ಹೇಳಿ ಬಾಲ್ಯದ ಕೆಲವು ಘಟನೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೇನೆ. 2ನೇ ಕ್ಲಾಸ್ ಓದ್ತಾ ಇರ್ತಕ್ಕಂತಹ ಪುಟ್ಟ ಬಾಲಕ ನರೇಂದ್ರನಾಥ ದತ್ತ ನಾವೆಲ್ಲರೂ ಕೂಡ ನೋಡಿದ್ದೀವಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಾವೇನಾದರೂ ಆಟ ಆಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಕುಂಟಾಬಿಲ್ಲೆ ಆಟನೋ ಅಥವಾ ಮರಕೋತಿ ಆಟವನ್ನೋ ಅಥವಾ ಐಸ್ ಪೈಸ್ ಆಟವನ್ನು ಆಡ್ತಕ್ಕಂಥದ್ದು ಸಹಜ. ಆದರೆ ಈ ಕಾಲದಲ್ಲಿ ಬಿಡಿ, ವಿಡಿಯೋ ಗೇಮು ಆ ಗೇಮ್ ಈ ಗೇಮ್ ಬಂದ್ಬಿಟ್ಟಿದೆ, ಆ ರೀತಿಯಾದಂಥ ಆಟಗಳನ್ನು ಆಡ್ತಾರೆ. ಆದರೆ ಅಂದಿನ ಕಾಲದಲ್ಲಿ ನರೇಂದ್ರನಾಥ ದತ್ತ ತನ್ನ ಸ್ನೇಹಿತರನ್ನೆಲ್ಲರನ್ನು ಕೂಡ ಸೇರಿಸ್ಕೊಂಡು ಒಂದು ಆಟವನ್ನು ಆಡೋಣ ಅಂತ ಹೇಳ್ತಾನೆ. ಆಯಿತು ಅಂತೇಳಿ ಎಲ್ರಿಗೂ ಒಪ್ಕೋತಾರೆ. ಒಂದು ವಿಭಿನ್ನವಾದಂಥ ಆಟವನ್ನು ಆಡೋಣ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವ್ರ ಸ್ನೇಹಿತರೆಲ್ಲ ಆಗ್ಬೋದು ಅಂತೇಳಿ ಒಪ್ಕೊಳ್ತಾರೆ. ನರೇಂದ್ರನಾಥ ದತ್ತ ತನ್ನ ಮನೆಯ ಒಂದು ದೇವರ ಕೋಣೆಗೆ ಅವರೆಲ್ಲ ಅಷ್ಟನ್ನು ಕರ್ಕೊಂಡು ಹೋಗ್ತಾರೆ. ದೇವರ ಕೋಣೆಗೆ ಹೋದಂಥ ಅಷ್ಟು ಮಕ್ಕಳು ಕೂಡ, ಅಷ್ಟು ಬಾಲಕರಿಗೆ ನರೇಂದ್ರನಾಥ ದತ್ತ ನಾವೆಲ್ಲ ಕೂತ್ಕೊಂಡು ಒಂದು ಪೂಜೆ ಮಾಡ್ತಕ್ಕಂಥ, ಒಂದು ಭಜನೆ ಮಾಡ್ತಕ್ಕಂಥ, ಒಂದು ಧ್ಯಾನವನ್ನು ಮಾಡ್ತಕ್ಕಂಥ ಒಂದು ಆಟವನ್ನು ಆಡೋಣ ಅಂತ ಹೇಳ್ತಾರೆ. ಏನೋ ಅಯ್ಯೋ ಹುಚ್ಚಪ್ಪ ನಿಂಗೆ ಹಾವು ಬಂದಿತ್ತು ಗೊತ್ತಾಗ್ಲಿಲ್ವಾ ಅಂತ ಕೇಳ್ತಾರೆ. ಆದಂಥ ಸಂದರ್ಭದಲ್ಲಿ ನರೇಂದ್ರನಾಥ ದತ್ತ ಹೇಳ್ತಾನೆ, ಅಯ್ಯೋ ಇಲ್ಲ, ನಾನು ಧ್ಯಾನದಲ್ಲಿ ಮುಳುಗೋಗಿದ್ದೆ. ಆ ಧ್ಯಾನದ ಒಂದು ಲೋಕದಲ್ಲಿ ನಾನು ಆನಂದದಲ್ಲಿ ತೇಲ್ತಾ ಇದ್ದೆ. ಆ ಒಂದು ಧ್ಯಾನದ ಲೋಕದಲ್ಲಿ ನಾನು ಮುಳುಗೋಗಿದ್ದೆ, ನನಗೆ ಇಲ್ಲೇನೋ ನಡೀತು ಗೊತ್ತಿಲ್ಲ ಅಂತ ಹೇಳ್ತಾನೆ. ಅವಾಗ ಎಲ್ಲ ವಿದ್ಯಾರ್ಥಿಗಳು ಆಶ್ಚರ್ಯ ಪಟ್ಬಿಡ್ತಾರೆ, ಅವ್ರ ಸ್ನೇಹಿತರು. ಈ ಒಂದು ಮುಂದಿನ ದಿನಗಳಲ್ಲಿ ರಾಮಕೃಷ್ಣ ಪರಮಹಂಸರು ಈತನನ್ನು ನೋಡಿದಂಥ, ಈ ನರೇಂದ್ರನಾಥ ದತ್ತನನ್ನು ನೋಡಿದಂಥ ಸಂದರ್ಭದಲ್ಲಿ ಅವನ ಕಣ್ಣುಗಳನ್ನು ನೋಡಿ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಇವನು ಧ್ಯಾನ ಸಿದ್ಧಿ ಅಂತ ಹೇಳಿ. ಅಂತಹ ಒಂದು ಶಕ್ತಿ, ಅಂತಹ ಒಂದು ರೀತಿಯಾದಂತಹ ದೈವ ಸಂಕಲ್ಪ ಆ ಪುಟ್ಟ ಬಾಲಕನಲ್ಲೇ ಇತ್ತು. ಅದೇ ರೀತಿ ಒಂದು ದಿನ ತನ್ನ ತಂದೆ ನರೇಂದ್ರನಾಥ ದತ್ತನನ್ನ ಪ್ರಶ್ನಿಸ್ತಾನೆ, ನೀನು ಮುಂದೆ ದೊಡ್ಡವನಾದ್ಮೇಲೆ ಏನಾಗ್ಬೇಕಂತಿದ್ಯಾ ನರೇಂದ್ರ ಅಂತೇಳಿ. ಆ ಒಂದು ತಂದೆಯ ಪ್ರಶ್ನೆಗೆ ನರೇಂದ್ರನಾಥ ಉತ್ತರ ಕೊಡ್ತಾನೆ, ನಮ್ಮ ಮನೆಯಲ್ಲಿರ್ತಕ್ಕಂಥ ಸಾರೋಟ್ ಓಡಿಸ್ತಕ್ಕಂತಹ ಸಾರಥಿ ಆಗ್ಬೇಕು ಅಂತ ಹೇಳಿ. ಸಾರೋಟ್ನ ಓಡಿಸ್ತಕ್ಕಂಥ ಒಬ್ಬ ಆಳಿರ್ತಾನೆ, ಆ ಆಳ್ ರೀತಿ ನಾನು ಸಾರೋಟ್ ಓಡಿಸ್ಬೇಕು ಅಂತ ಹೇಳ್ತಾನೆ. ಆಗ ವಿಶ್ವನಾಥ ದತ್ತರು ಆಶ್ಚರ್ಯ ಪಟ್ಕೊಂಡು ಅವನಿಗೆ, ಅಯ್ಯೋ ನೀನು ಏನೇನೋ ಆಗಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ, ಆದರೆ ನೀನು ನೋಡಿದ್ರೆ ಈ ರೀತಿ ಆಗಬೇಕು ಅಂತ ಹೇಳಿ ಅನ್ಕೊಂಡಿದ್ಯಲ್ಲ ಅಂತ ಹೇಳಿ ಬೇಸರ ಪಟ್ಕೋತಾರೆ. ಆದರೆ ತಾಯಿ ಭುವನೇಶ್ವರಿ ಅವನನ್ನ ದೇವರ ಮನೆ ಕೋಣೆಗೆ ಕರೆದುಕೊಂಡು ಹೋಗಿ, ನೀನು ಮಗು, ನೀನು ಏನು ಸಾರೋಟನ್ನು ಓಡಿಸ್ತಕ್ಕಂಥವನು ಆಗೋದೇ ಆದರೆ ಅಲ್ಲಿರ್ತಕ್ಕಂಥ ಒಂದು ಶ್ರೀಕೃಷ್ಣನ ಫೋಟೋವನ್ನು ತೋರಿಸಿ, ಈ ರೀತಿಯಾದಂಥ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿಯಲ್ಲಿ ಸಾರೋಟನ ಒಂದು ಸಾರಥಿಯಾಗಿರ್ತಾನೆ, ಆ ರೀತಿಯಾದಂಥ ಶ್ರೀಕೃಷ್ಣ ಪರಮಾತ್ಮ ನೀನು ಆಗಬೇಕು ಅಂತ ಹೇಳಿ ಹೇಳ್ತಕ್ಕಂಥ ಮಾತು ಆ ತಾಯಿ ಹೇಳ್ತಾಳೆ. ಇಂಥ ಒಂದು ಸುಸಂಸ್ಕೃತಿಯನ್ನ, ಇಂಥ ಒಂದು ಸಂಸ್ಕಾರವನ್ನ ಚಿಕ್ಕಲಿನಿಂದಲೇ ಆ ತಂದೆ ತಾಯಿ ಅವ್ರಿಗೆ ಕೊಡ್ತಾ ಬರ್ತಾರೆ. ಮುಂದಿನ ದಿನಗಳಲ್ಲಿ ಒಂದು ದಿನ ಕಾಲೇಜ್ನಲ್ಲೂ ಕೂಡ ನಮ್ಮಂತೆ ನಿಮ್ಮಂತೆ ಸುಮ್ಮನೆ ಸರ್ಗಳು ಹೇಳಿದ ಮಾತುಗಳನ್ನ ಅಥವಾ ಅಧ್ಯಾಪಕರು ಹೇಳ್ತಕ್ಕಂತಹ ವಿಚಾರಗಳನ್ನ ತರ್ಕ ಮಾಡಿದಿರ ತೆಗೆದುಕೊಳ್ತಕ್ಕಂಥ ವ್ಯಕ್ತಿತ್ವ ನರೇಂದ್ರನದಲ್ಲ. ಯಾವಾಗೂ ಕೂಡ ಧೈರ್ಯವಾಗಿ ಎದ್ದು ನಿಂತು ಮರುಪ್ರಶ್ನೆಗಳನ್ನ ಹಾಕೋ ಮುಖಾಂತರ ಅಲ್ಲಿರ್ತಕ್ಕಂಥ ಡೌಟ್ ಅನ್ನ ಕ್ಲಾರಿಫೈ ಮಾಡ್ಕೊಳ್ಳೋ ತನಕನೂ ಕೂಡ ನರೇಂದ್ರನಾಥ ದತ್ತ ಯಾವುದೇ ಕಾರಣಕ್ಕೂ ಕೂಡ ಆ ವಿಚಾರವನ್ನ ಬಿಡ್ತಾ ಇರಲಿಲ್ಲ. ಯಾವುದು ಸತ್ಯ ಯಾವುದು ಅಸತ್ಯ ಅಂತಕ್ಕಂಥ ತರ್ಕವನ್ನ ಆ ಕಾಲದಲ್ಲಿ ನರೇಂದ್ರನಾಥ ದತ್ತ ಕಾಲೇಜ್ ದಿನಗಳಲ್ಲಿ ಮಾಡ್ತಿದ್ದ. ಇದೇ ಸಂದರ್ಭದಲ್ಲಿ ತನ್ನ ಎಲ್ಲ ಪ್ರಶ್ನೆಯನ್ನ ಎಲ್ರಿಗೂ ಕೇಳ್ತಾ ಬರ್ತಾನೆ, ಯಾರು ಕೂಡ ಉತ್ತರ ಕೊಡೋದಿಲ್ಲ. ಕೊನೆಯದಾಗಿ ಒಬ್ಬ ಅಧ್ಯಾಪಕನ ಹತ್ರ ಹೋಗಿ, ಸರ್ ನೀವು ದೇವ್ರನ್ನ ನೋಡಿದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಸರ್ರು ಕೂಡ ಬಹಳ ಆಶ್ಚರ್ಯ ಪಡ್ತಾರೆ. ಸರ್ರು ನರೇಂದ್ರನಿಗೆ ಹೇಳ್ತಾರೆ, ನೋಡಪ್ಪ, ನಾನು ದೇವರನ್ನು ನೋಡಿಲ್ಲ, ಆದರೆ ದೂರದ ದಕ್ಷಿಣೇಶ್ವರದಲ್ಲಿ ಶ್ರೀ ರಾಮಕೃಷ್ಣ ಪರಮಹಂಸರು ಅಂತ ಹೇಳಿ ಒಬ್ಬ ವ್ಯಕ್ತಿ ಇದ್ದಾರೆ, ಒಬ್ರು ಯೋಗಿ ಇದ್ದಾರೆ, ಅವರು ದೇವರನ್ನ ನೋಡಿದ್ದಾರೆ ಅಂತ ಹೇಳಿ ನಾನು ಕೇಳಿದ್ದೀನಿ, ನೀನು ಅವ್ರ ಹತ್ರ ಹೋಗಿ ವಿಚಾರಿಸು ಅಂತ. ಆಗ ನರೇಂದ್ರ ತಕ್ಷಣವೇ ಆ ದೂರದ ದಕ್ಷಿಣೇಶ್ವರಕ್ಕೆ ಪ್ರಯಾಣ ಬೆಳೆಸ್ತಾನೆ. ಅಲ್ಲಿ ಒಂದು ಮಂದಿರದಲ್ಲಿ ಶ್ರೀ ರಾಮಕೃಷ್ಣ ಪರಮಹಂಸರು ಧ್ಯಾನದಲ್ಲಿ ಕುಳಿತುಕೊಂಡಿರ್ತಾರೆ. ಆ ಒಂದು ಮಂದಿರವನ್ನ ಪ್ರವೇಶಿಸಿದಂತ ನರೇಂದ್ರನಾಥ ದತ್ತ ಶ್ರೀ ರಾಮಕೃಷ್ಣ ಪರಮಹಂಸರ ಒಂದು ಪಾದಗಳನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡಿಕೊಂಡು ಮುಂದೆ ಕುಳಿತುಕೊಳ್ತಾನೆ. ಧ್ಯಾನದಲ್ಲಿ ಇದ್ದಂತಹ ಶ್ರೀ ರಾಮಕೃಷ್ಣ ಪರಮಹಂಸರು ಒಂದು 5 ನಿಮಿಷ ಆದ್ಮೇಲೆ ಧ್ಯಾನದಿಂದ ಎಚ್ಚರಗೊಂಡು ಅವನನ್ನ ನೋಡಿದ ತಕ್ಷಣ, ಏನಪ್ಪ ನರೇನ್, ಚೆನ್ನಾಗಿದ್ಯಾ ಅಂತ ಕೇಳ್ಬಿಡ್ತಾರೆ. ಆಗ ನಿಜಕ್ಕೂ ಕೂಡ ನರೇಂದ್ರನಾಥ ದತ್ತರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಯಾಕಪ್ಪ ಅಂದ್ರೆ ಅದಕ್ಕೂ ಮುಂಚೆ ಯಾವತ್ತೂ ಕೂಡ ಅವರ ಭೇಟಿ ಆಗೇ ಇರೋದಿಲ್ಲ. ಎಂತ ಆಶ್ಚರ್ಯ, ಏನಪ್ಪ ಇವರು, ನಾನು ಯಾವತ್ತೂ ಕೂಡ ಇವರನ್ನ ನಾನು ಭೇಟಿನೇ ಮಾಡಿಲ್ಲ, ಆದ್ರೆ ಇವರು ನನ್ನನ್ನು ನೋಡಿದ ತಕ್ಷಣ ಏನಪ್ಪ ನರೇನ್ ಅಂತ ಹೇಳಿ ಹೆಸರು ಹಿಡಿದು ಚೆನ್ನಾಗಿದ್ಯಾ ಅಂತ ಬೇರೆ ಕೇಳ್ತಾ ಇದಾರಲ್ಲ, ಏನಾಗಿದೆ ಈ ವ್ಯಕ್ತಿಗೆ ಅಂತ ಹೇಳಿ 1 ನಿಮಿಷ ಗಾಬರಿ ಆಗ್ಬಿಡ್ತಾನೆ ನರೇಂದ್ರ. ಆದಂತ ಸಂದರ್ಭದಲ್ಲಿ ಆದ್ರೂ ಕೂಡ ನಾನು ಇಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳ್ಬಿಟ್ಟೆ ಹೋಗ್ಬೇಕು ಅಂತ ಹೇಳಿ ನರೇಂದ್ರ ನಿರ್ಧರಿಸ್ತಾನೆ.
ರಾಮಕೃಷ್ಣ ಪರಮಹಂಸರನ್ನ ಪ್ರಶ್ನೆ ಮಾಡೇ ಬಿಡ್ತಾನೆ, ನೀವು ದೇವರನ್ನ ನೋಡಿದ್ದೀರಾ? ಎಲ್ಲರೂ ಹೇಳಿದ್ರು ನೀವು ದೇವರನ್ನ ನೋಡಿದ್ದೀರಾ ಅಂತ. ನೀವು ದೇವರನ್ನ ನೋಡಿದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವನಿಗೆ ನಂಬಕ್ಕಾಗದೇ ಇರುವಂಥ, ಅವನಿಗೆ ಬಹಳ ಆಶ್ಚರ್ಯ ಆಗುವಂಥ ಒಂದು ರೀತಿಯಾದಂಥ ಉತ್ತರವನ್ನ ರಾಮಕೃಷ್ಣ ಪರಮಹಂಸರು ಅವತ್ತು ಕೊಡ್ತಾರೆ. ಏನಪ್ಪ ಆ ಉತ್ತರ ಅಂದ್ರೆ, ಅಯ್ಯೋ ಹುಚ್ಚಪ್ಪ, ದೇವರನ್ನ ನೋಡೋದು ಅಷ್ಟೇ ಅಲ್ಲ, ನಾನು ನಿನ್ನ ಜೊತೆ ಯಾವ ರೀತಿಯಾಗಿ ಸಹಜವಾಗಿ ಮಾತಾಡ್ತಿದ್ದೀನೋ ಅದೇ ರೀತಿಯಾದಂಥ ಸಹಜವಾಗಿ ಮಾತಾಡುವುದನ್ನ ನಾನು ಕಾಳಿ ಮಾತೆ ಜೊತೆ ಕೂಡ ಮಾತಾಡ್ತೀನಿ ಅಂತ ಹೇಳ್ಬಿಡ್ತಾರೆ. ಆವಾಗ ನರೇಂದ್ರನಿಗೆ ನಿಜವಾಗ್ಲೂ ಕೂಡ ದಿಗ್ಭ್ರಮೆ ಆಗ್ಬಿಡುತ್ತೆ. ಏನಪ್ಪಾ ಅಂತ ಹೇಳಿ ಆಶ್ಚರ್ಯ ಆಗುತ್ತೆ. ಎಲ್ಲರೂ ಕೂಡ ದೇವ್ರು ನೋಡೋದೇ ಕಷ್ಟ ಅಂತಾರೆ, ಇವ್ರು ನೋಡಿದ್ರೆ ನನ್ನ ಜೊತೆ ಸಹಜವಾಗಿ ಮಾತಾಡೋ ರೀತಿಯಲ್ಲೇ ಕಾಳಿ ಮಾತೆ ಜೊತೆ ಕೂಡ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತ. ಆಗ ಮತ್ತೆ ಮರು ಪ್ರಶ್ನೆಯನ್ನ ನರೇಂದ್ರ ಹಾಕ್ತಾನೆ, ಹಾಗಾದ್ರೆ ನನಗೂ ತೋರಿಸ್ತೀರಾ ಅಂತ. ಅವನ ಧೈರ್ಯ ನೋಡಿ, ನನಗೂ ತೋರಿಸ್ತೀರಾ ಅಂತ ಆ ಚಿಕ್ಕ ಬಾಲಕ ಆ ವಯಸ್ಸಿನಲ್ಲೇ ರಾಮಕೃಷ್ಣ ಪರಮಹಂಸರನ್ನ ಕೇಳ್ತಾನೆ. ಆಗ ಆ ಸ್ಪರ್ಶ ಆಗಿದ ತಕ್ಷಣವೇ ನರೇಂದ್ರನಿಗೆ ಒಂದು ರೀತಿಯಾದಂಥ ಒಂದು ಸಂಚಾರ ಆಗ್ಬಿಡುತ್ತೆ, ಒಂದು ಕರೆಂಟ್ ಹೊಡೆದಂತಹ ರೀತಿಯಾದಂಥ ಒಂದು ಶಾಕ್ ಹೊಡೆದಂಥ ರೀತಿಯಾದಂಥ ಅನುಭವ ಆಗುತ್ತೆ. ಜೋರಾಗಿ ಅಯ್ಯೋ ಸಾಕು ಸಾಕು ಅಂತ ಹೇಳಿ ಕಿರ್ಚ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾವುದೋ ರೀತಿಯಾದಂಥ ಒಂದು ಸೂರ್ಯನ ಬೆಳಕು ಆ ಕಿರಣಗಳನ್ನ ತಡ್ಕೊಳ್ಳಕ್ಕೆ ಆಗದೇ ಇರೋ ರೀತಿಯಾದಂಥ ಒಂದು ಬೆಳಕು ಅವನ ಮೇಲೆ ಬೀಳಲಿಕ್ಕೆ ಪ್ರಾರಂಭ ಆಗುತ್ತೆ. ಅಯ್ಯೋ ಸಾಕು, ನಿಲ್ಸಿ ಗುರುಗಳೇ ನಿಲ್ಸಿ ಅಂತ ಹೇಳಿ ಹೇಳ್ತಕ್ಕಂಥ ಸಂದರ್ಭ ಕೂಡ ಅಲ್ಲಿ ಬರುತ್ತೆ. ಅಂದ್ರೆ ಆ ರೀತಿಯಾದಂಥ ಒಂದು ಅನುಭವ ಅದಾದ ನಂತರ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರನ್ನ ಅಂದ್ರೆ ನರೇಂದ್ರನಾಥ ದತ್ತನನ್ನ ಕೇಳ್ತಾರೆ, ಯಾಕೆ ನೀನು ಬೇಡ ಅಂದೆ, ನಿಲ್ಲಿಸ್ಬಿಡಿ ಅಂದೆ ಅಂತ. ಹಾಗೆ ಹೇಳ್ತಾನೆ, ಇಲ್ಲ, ನನಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇರಲಿಲ್ಲ, ಯಾವುದೋ ರೀತಿಯಾದಂಥ ಒಂದು ಆನಂದ, ಯಾವುದೋ ಒಂದು ರೀತಿಯಾದಂಥ ಆ ಬೆಳಕು, ಆ ಶಕ್ತಿಯನ್ನು ನಾನು ತಡ್ಕೊಳ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಮುಂದೊಂದು ದಿನ ವಿವೇಕಾನಂದರು ತಮ್ಮ ಚರಿತ್ರೆಯಲ್ಲಿ ಬರೀತಾರೆ. ಈ ರೀತಿಯಾದಂಥ ಒಂದು ಶಕ್ತಿಯುತ, ಈ ರೀತಿಯಾದಂಥ ವಾತಾವರಣದಲ್ಲಿ ನರೇಂದ್ರನಾಥ ದತ್ತ ಬೆಳೀತಾ ಮುಂದೆ ಬರ್ತಾರೆ. ಅದಾದ ನಂತರ ದಿನಗಳಲ್ಲಿ ಸನ್ಯಾಸತ್ವವನ್ನ ಶ್ರೀ ರಾಮಕೃಷ್ಣ ಪರಮಹಂಸರ ಹತ್ರ ಪಡ್ಕೊಳ್ತಾರೆ, ದೀಕ್ಷೆಯನ್ನ ಪಡ್ಕೊಳ್ತಾರೆ. ತನ್ನ ಗುರುವನ್ನಾಗಿ ಶ್ರೀ ರಾಮಕೃಷ್ಣ ಪರಮಹಂಸರನ್ನ ಅವರು ಸ್ವೀಕಾರ ಮಾಡ್ತಾರೆ. ಅದಾದ ನಂತರ ಇಡೀ ದೇಶದ ಪರಿಘಟನೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಇಡೀ ದೇಶವನ್ನ ಸುತ್ತಾಡಬೇಕು, ಈ ದೇಶದ ಪರಿಸ್ಥಿತಿ ಏನಿದೆ ಅಂತ ಹೇಳಿ ಅವಲೋಕನ ಮಾಡಬೇಕು, ತಿಳ್ಕೋಬೇಕು ಅಂತ ಹೇಳಿ ಸ್ವಾಮಿ ವಿವೇಕಾನಂದ ನಿರ್ಧಾರವನ್ನ ಮಾಡ್ತಾರೆ. ಅಲ್ಲಿಯವರೆಗೂ ಕೂಡ ಅವರು ಭಾರತ ಅಂದ್ರೆ ಆ ಪುಟ್ಟ ಕಲ್ಕತ್ತಾ ಯಾವ ರೀತಿ ಇತ್ತು, ಯಾವ ಸುಖ ಶಾಂತಿ ನೆಮ್ಮದಿಯಿಂದ, ಯಾವ ರೀತಿಯಾದಂಥ ಯಾವುದೇ ಬಡತನ ಇಲ್ಲದಿರೋ ರೀತಿಯಿಂದ, ಯಾಕಂದ್ರೆ ಸ್ವಾಮೀಜಿ ಕೂಡ ಒಂದು ಒಳ್ಳೆಯ ಉತ್ತಮ ಕುಟುಂಬದಿಂದ ಬಂದಂಥವ್ರು. ಹಾಗಾಗಿ ಆರಾಮಾಗಿ ಎಲ್ಲವೂ ಕೂಡ ದೇಶದಲ್ಲಿ ಸುಭಿಕ್ಷವಾಗಿ ಒಂದು ಶ್ರೀಮಂತರಾಗಿ ಎಲ್ಲರೂ ಕೂಡ ಇರ್ತಾರೆ ಅಂತ ಹೇಳಿ ಭಾವಿಸಿದ್ರು. ಆದ್ರೆ ಆ ಒಂದು ದೇಶ ಪರಿಘಟನೆಗೆ ಹೋದಂತಹ ಸಂದರ್ಭದಲ್ಲಿ ವಿವೇಕಾನಂದರಿಗೆ ನಿಜವಾದ ಭಾರತದ ಪರಿಚಯ ಆಗ್ತಾ ಹೋಗುತ್ತೆ. ಎಲ್ಲಿ ನೋಡಿದ್ರು ಕೂಡ ಕಡಬಡತನ, ಎಲ್ಲಿ ನೋಡಿದ್ರು ಕೂಡ ಒಂದು ರೈತರ ಆತ್ಮಹತ್ಯೆ, ಎಲ್ಲಿ ನೋಡಿದ್ರು ಕೂಡ ಅಪನಂಬಿಕೆ, ವಿಶ್ವಾಸ ಇಲ್ಲದೆ ಇರ್ತಕ್ಕಂಥದ್ದು, ಎಲ್ಲಿ ನೋಡಿದ್ರು ಕೂಡ ಆತ್ಮವಿಶ್ವಾಸದ ಕೊರತೆ, ಎಲ್ಲಿ ನೋಡಿದ್ರು ಕೂಡ ಯುವಕರು ನಿಷ್ಪ್ರಯೋಜನವಾಗಿ ಕೂತಿರ್ತಕ್ಕಂತಹ ದೃಶ್ಯಗಳು, ಇವೆಲ್ಲವೂ ಕೂಡ ಸ್ವಾಮೀಜಿಗೆ ಕಾಣ್ತಾ ಬರುತ್ತೆ. ಸ್ವಾಮೀಜಿಯವರು ಎಲ್ಲ ರಾಜ್ಯಗಳನ್ನು ಸುತ್ತಾಡ್ತಾ ರಾಜರ ಒಂದು ವೈಭೋಗವನ್ನು, ಒಂದು ಆತಿಥ್ಯವನ್ನು ಕೂಡ ಸ್ವೀಕರಿಸಿದಂಥವರು. ಅದೇ ರೀತಿಯಲ್ಲಿ ಒಬ್ಬ ರೈತನ ಮನೆಯಲ್ಲಿ, ಒಂದು ಜಾಡುವಾಲನ ಮನೆಯಲ್ಲಿ, ಒಂದು ಬಡ ಕುಟುಂಬದ ಮನೆಗಳಿಗೂ ಕೂಡ ಹೋಗಿ ರೊಟ್ಟಿಯನ್ನು ಊಟ ಮಾಡಿದಂಥ ಸ್ವಾಮೀಜಿ ನಿಜವಾದ ಭಾರತದ ಚಿತ್ರಣ ಅವರ ಕಣ್ಣು ಮುಂದೆ ಬರುತ್ತೆ. ಆಗ ಸ್ವಾಮೀಜಿ ಅನ್ಕೋತಾರೆ, ಏನಪ್ಪಾ ಇದು ನಮ್ಮ ದೇಶ ಇಷ್ಟು ಒಂದು ಕೆಳಮಟ್ಟದಲ್ಲಿ ಹೊರಟೋಗಿದೆಯಲ್ಲ, ಯಾಕೆ ಈ ರೀತಿಯಾದಂಥ ಅಪನಂಬಿಕೆಗಳು, ಪರಸ್ಪರ ನಂಬಿಕೆಗಳೇ ಜನರಲ್ಲಿ ಇಲ್ವಲ್ಲ, ಯಾವುದೇ ಕಾರಣಕ್ಕೂ ಕೂಡ ಯಾವುದೋ ಒಂದು ಪುರುಷತ್ವವನ್ನೇ ಈ ದೇಶದಲ್ಲಿ ನಾನು ಕಾಣ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಅಂತ ಹೇಳಿ ಬಹಳ ನೊಂದ್ಕೊಂಡು ಎಲ್ಲ ಒಂದು ದೇಶ ಪರಿಘಟನೆಯನ್ನು ಮುಗಿಸಿ ಕಡೆಯದಾಗಿ ಕನ್ಯಾಕುಮಾರಿ ಹತ್ರ ಬರ್ತಾರೆ. ಕನ್ಯಾಕುಮಾರಿಗೆ ಬಂದು ಆ ಕನ್ಯಾಕುಮಾರಿಯ ದೇವಿಯ ದರ್ಶನವನ್ನು ಪಡೆದು ಕನ್ಯಾಕುಮಾರಿಯ ಕಡೆಯಲ್ಲಿ ನಿಂತ್ಕೊಂಡು, ಇವತ್ತು ನಾವು ನೋಡಿದ್ರೆ ಕೂಡ 3 ಸಮುದ್ರಗಳು ಕೂಡ ಸೇರ್ತಕ್ಕಂತಹ ಒಂದು ಕನ್ಯಾಕುಮಾರಿ, ಅಲ್ಲಿ ಒಂದು ಹಿಂದೂ ಸಾಗರ ಮತ್ತು ಅರೇಬಿ ಸಮುದ್ರ, ಈ ಎಲ್ಲ ಸಮುದ್ರಗಳು ಆ ಒಂದು ಭಾರತ ಮಾತೆಯ ಪಾದಗಳನ್ನು ತೊಳೆಯುವಂಥ ಒಂದು ದೃಶ್ಯವನ್ನು ನಾವು ಇವತ್ತು ಕೂಡ ಕನ್ಯಾಕುಮಾರಿಗೆ ಹೋಗಿದ್ರೆ ನೋಡ್ಬೋದು. ಆ ಕನ್ಯಾಕುಮಾರಿಯ ದಂಡೆ ಮೇಲೆ ನಿಂತ್ಕೊಂಡು ಅಲ್ಲಿ ಒಂದು ದೂರದಲ್ಲಿರ್ತಕ್ಕಂಥ ಒಂದು ಬೆಟ್ಟ ಕಾಣುತ್ತೆ, ಆ ಒಂದು ಗುಡ್ಡ ಪ್ರದೇಶ ಕಾಣುತ್ತೆ, ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಆದಂಥ ಸಂದರ್ಭದಲ್ಲಿ ಅಲ್ಲಿಗೆ ಹೋಗ್ಲಿಕ್ಕೆ ಒಂದು ದೋಣಿ ಇರುತ್ತೆ, ಒಂದು ಮರ ದೋಣಿಯಲ್ಲಿ ಅಲ್ಲಿವರೆಗೂ ಹೋಗ್ಬೇಕಾಗುತ್ತೆ. ಆ ದೋಣಿ ಓಡಿಸ್ತಕ್ಕಂಥ ಚಾಲಕನನ್ನ ನನ್ನನ್ನು ಅಲ್ಲಿವರೆಗೂ ಬಿಡ್ತೀಯಾ ಅಂತ ಹೇಳಿ ಕೇಳ್ತಾರೆ. ಆಗ ಆ ಸಂದರ್ಭದಲ್ಲಿ ಸ್ವಾಮೀಜಿ ಹತ್ರ ಯಾವುದೇ ಹಣ ಇರೋದಿಲ್ಲ. ಸ್ವಾಮೀಜಿ ಒಬ್ಬ ಸನ್ಯಾಸಿ, ಯಾವುದೇ ರೀತಿಯಾದಂಥ ಹಣಗಳನ್ನು ಅವರು ಎಲ್ಲೂ ಕೂಡ ಪಡ್ಕೊಳ್ತಾ ಇರಲಿಲ್ಲ. ಆ ರೀತಿಯ ಹಣ ಬಂದಿದ್ದನ್ನ ಅಲ್ಲಿರ್ತಕ್ಕಂಥ ದೀನ ದಲಿತರ ಉದ್ಧಾರಕ್ಕಾಗಿ, ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಕೊಟ್ಬಿಡ್ತಾ ಇದ್ರು. ಹಾಗಾಗಿ ಅವ್ರ ಹತ್ರ ದುಡ್ಡಿರೋದಿಲ್ಲ. ಕನ್ಯಾಕುಮಾರಿ ಬಂದಂಥ ಸಂದರ್ಭದಲ್ಲಿ ಆ ದೋಣಿ ಓಡಿಸೋರು ಹೇಳ್ತಾನೆ, ಇಲ್ಲ ಸ್ವಾಮಿ, ನಾನು ದುಡ್ಡಿಲ್ಲ ಅಂದ್ರೆ ನಿಮ್ಮನ್ನು ಕರ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಸ್ವಾಮಿ ವಿವೇಕಾನಂದರ ಹಠ ಹಿಂಗಿತ್ತಪ್ಪ ಅಂದ್ರೆ, ವಿವೇಕಾನಂದರ ಒಂದು ಆತ್ಮಧೈರ್ಯ ಯಾವ ರೀತಿಯಾದಂತು ಅಂದ್ರೆ, ಆ ಒಂದು ಟವಲನ್ನ ಕಟ್ಕೊಂಡು
ಸಮುದ್ರಕ್ಕೆ ಜಿಗದೇ ಬಿಡ್ತಾರೆ. ಜಿಗಿದು ಈಜಿ ಆ ಬಂಡೆಯನ್ನು ಮುಟ್ತಾರೆ, ಆ ಬಂಡೆ ಮೇಲೆ ಹೋಗಿ ಕುಳಿತುಕೊಳ್ತಾರೆ. 3 ದಿನಗಳ ಕಾಲ ಅನ್ನ ನೀರು ಯಾವುದೇ ರೀತಿಯಾದಂತಹ ಒಂದು ಉಪಹಾರ ಇಲ್ದಿರ, ನಿದ್ರೆ ಇದು ಯಾವುದೂ ಇಲ್ದಿರ ತಪಸ್ಸಿಗೆ ಕುಳಿತುಕೊಂಡ್ಬಿಡ್ತಾನೆ. ಈ ಭಾರತ ದೇಶವನ್ನ ಯಾವ ರೀತಿಯಾಗಿ ಮುಂತೆಗೆದುಕೊಂಡು ಹೋಗಬೇಕು, ಈ ಭಾರತ ದೇಶದ ಉದ್ಧಾರಕ್ಕೆ ಏನೆಲ್ಲ ಮಾಡಬೇಕು ಅಂತ ಹೇಳಿ ಒಂದು ಚಿಂತನೆಯಲ್ಲಿ, ಒಂದು ಧ್ಯಾನದಲ್ಲಿ 3 ದಿನಗಳ ಕಾಲ ಯಾವುದೇ ರೀತಿಯಾದಂತಹ ಅನ್ನ ಆಹಾರ ನಿದ್ರೆಗಳನ್ನು ತ್ಯಜಿಸಿ ಸ್ವಾಮೀಜಿಯವರು ಅಲ್ಲಿ ತಪಸ್ಸಿಗೆ ಕುಳಿತುಕೊಳ್ತಾರೆ. ನಾವೆಲ್ಲ ಅನ್ಕೋಬಹುದು 3 ದಿನಗಳ ಕಾಲ ಅಯ್ಯೋ ಆರಾಮಾಗಿ ಮಾಡ್ಬಿಡ್ಬೋದು ಅಂತ. ಇಲ್ಲಿ 1 ಗಂಟೆ ಕಾಲ ಎಲ್ಲ ಕೂಡ ಆಗಿದ್ರು, ತಿಂಡಿ ಗಿಂಡಿ ಎಲ್ಲ ಆಗಿದ್ರು ಕೂಡ ಇನ್ನೇನಾದ್ರೂ ನಾನು ಇನ್ನೊಂದು 1 ಅವರ್ ನಿಮ್ಮನ್ನ ಇಲ್ಲಿ ಕೂಡಿಸ್ಬಿಟ್ರೆ ಖಂಡಿತವಾಗೂ ನೀವು ಕೂತ್ಕೊಳ್ಳೋದಿಲ್ಲ. ಆದರೆ 3 ದಿನಗಳ ಕಾಲ ಈ ರೀತಿಯಾದಂಥ ಅನ್ನ ನೀರು ನಿದ್ರೆಯನ್ನು ತ್ಯಜಿಸಿ ಭಾರತ ದೇಶಕ್ಕೋಸ್ಕರ, ಭಾರತದ ಬಗ್ಗೆ ನಮ್ಮಂಥ ನಿಮ್ಮಂಥ ಯುವಕರನ್ನ ಯಾವ ರೀತಿಯಾಗಿ ಈ ದೇಶವನ್ನು ಮುನ್ನಡೆಸಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ಧ್ಯಾನದಲ್ಲಿ ಕುಳಿತುಕೊಳ್ತಾರೆ. 3 ದಿನಗಳ ಕಾಲ ಧ್ಯಾನವನ್ನು ಮಾಡಿದಂಥ ಸ್ವಾಮೀಜಿಗೆ ನಿಜಕ್ಕೂ ಕೂಡ ಒಂದು ರೀತಿಯಾದಂಥ ಗೋಚಾರ ಆಗುತ್ತೆ. ನಿಜಕ್ಕೂ ಕೂಡ ಅವ್ರಿಗೆ ಒಂದು ಅರಿವಿಗೆ ಬರುತ್ತೆ. ಏನಪ್ಪಾ ಅಂದ್ರೆ ಈ ದೇಶವನ್ನು ಮುನ್ನಡೆಸಬೇಕಾದ್ರೆ, ಈ ದೇಶವನ್ನು ಮತ್ತೆ ಈ ದೇಶದ ವೈಭೋಗವನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗ್ಬೇಕಾದ್ರೆ, ಆ ಭಾರತ ಮಾತೆಯನ್ನ ಆ ವೈಭೋಗದ ಪೀಠದಲ್ಲಿ ಕೂಡಿಸ್ಬೇಕು ಅಂತಂದ್ರೆ, ಈ ದೇಶವನ್ನ ಇಡೀ ವಿಶ್ವಕ್ಕೆ ಗುರುವನ್ನಾಗಿ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂತಹ ಹಿಂದೆ ಇದ್ದಂತಹ ನಮ್ಮ ಹಿಂದೂ ಧರ್ಮವನ್ನ ತೆಗೆದುಕೊಂಡು ಹೋಗೋದ್ರಿಂದ ಮಾತ್ರ ಸಾಧ್ಯ. ಧರ್ಮ ಅಂತ ಹೇಳಿದ್ರೆ ಸ್ವಾಮೀಜಿ ಅವರು ಯಾವುದೋ ಒಂದು ಈಗ ಇರ್ತಕ್ಕಂಥ ಧರ್ಮದ ಬೇಸ್ ಮೇಲೆ ಹೇಳಿದಂಥವ್ರಲ್ಲ. ಸ್ವಾಮೀಜಿ ಯಾವಾಗೂ ಹೇಳ್ತಾ ಇದ್ರು, ಹಸಿದವನಿಗೆ ಫಸ್ಟ್ ಅನ್ನ ಕೊಡು, ಅದಾದ್ಮೇಲೆ ಅವನಿಗೆ ವೇದಾಂತವನ್ನ ಬೋಧಿಸು. ಹಸಿದವನಿಗೆ ಮೊದಲು ಊಟ ಕೊಡು, ಅದಾದ್ಮೇಲೆ ನೀನು ಧರ್ಮವನ್ನ ಹೇಳು. ಯಾವ ಧರ್ಮ ಒಬ್ಬ ವ್ಯಕ್ತಿಗೆ ಊಟವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ವೋ ಆ ಧರ್ಮವೇ ಅಲ್ಲ ಅಂತ ಹೇಳ್ತಕ್ಕಂಥ ಸ್ವಾಮೀಜಿ ಅವತ್ತು ಹೇಳ್ತಿದ್ದಂಥ ವಿಚಾರಗಳು. ಹಾಗಾಗಿ ಯಾವ ನಮ್ಮ ಸನಾತನ ಧರ್ಮ, ಯಾವ ಧರ್ಮ ಇಡೀ ಒಂದು ವಿಶ್ವವನ್ನೇ ಒಂದು ಕುಟುಂಬ ಅಂತ ಹೇಳಿ ಸಾರಿತೋ, ಯಾವ ಧರ್ಮ ಇಡೀ ಒಂದು ವಿಶ್ವಕ್ಕೆ ಒಂದು ಬ್ರದರ್ಹುಡ್ನೆಸ್ ಅನ್ನ ಕೊಡ್ತೋ, ಅಂತಹ ಧರ್ಮವನ್ನ ಸಾಮಾನ್ಯ ಜನರಿಗೆ ತಿಳಿಸುವ ಮುಖಾಂತರ ಇರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ, ಬಡವರಿಗೆ, ಕಟ್ಟ ಕಡೆಯ ಒಬ್ಬ ವ್ಯಕ್ತಿಗೂ ಕೂಡ ತಿಳಿಯುವಂತ ಕೆಲಸ ಆಗ್ಬೇಕಾಗಿದೆ ಅಂತ ಹೇಳಿ ಅವತ್ತು ಸ್ವಾಮೀಜಿ ನಿರ್ಧಾರ ಮಾಡ್ತಾರೆ. ನನಗೆ ಬಹಳ ನೋವಾಗುತ್ತೆ. ನಾನು ಕಾಲೇಜ್ನಲ್ಲಿ ಓದಂತ ಸಂದರ್ಭದಲ್ಲಿ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ, ನನ್ನ ಸ್ನೇಹಿತರು ಬಹಳ ಹೇಳ್ತಾ ಇರ್ತಾರೆ, ಫಾರಿನ್ ಹೋಗಿ ಓದ್ ಬಂದಂಥವರೆಲ್ಲ ಇದ್ರು. ಅವರೆಲ್ಲ MBA ಓದ್ಲಿಕ್ಕೆ ಲಂಡನ್ಗೆ ಹೋಗಿ ಬಂದಂಥವ್ರು. ಲಂಡನ್ಗೆ ಹೋಗಿ ಬಂದಂತ ನನ್ನ ಸ್ನೇಹಿತರು 5-6 ಜನ ಯಾವಾಗೂ ನನಗೆ ಗೇಲಿ ಮಾಡೋರು, ಅಯ್ಯೋ ಈ ದೇಶದಲ್ಲಿ ಏನಿದೆ ಬಿಡು, ಈ ದೇಶ ಲಂಡನ್ನಲ್ಲಿ ಹೇಗಿದೆ ಗೊತ್ತಾ, ಒಂದೇ ಒಂದು ಚೂರು ಕೂಡ ಗಲೀಜಿರೋದಿಲ್ಲ. ಆ ದೇಶದ ಜನ ಎಲ್ಲರೂ ಕೂಡ ಬಹಳ ಒಂದು ಮ್ಯಾನರ್ಸ್ ಇರ್ತಕ್ಕಂಥ ಜನ, ಬಹಳ ಡಿಸಿಪ್ಲಿನ್ಡ್ ಆಗಿರ್ತಕ್ಕಂಥವ್ರು, ಬಹಳ ವೈಭೋಗದಿಂದ ಇದೆ ಅಂತ ಹೇಳಿ ಯಾವಾಗೂ ಕೂಡ ಆ ಇಂಗ್ಲೆಂಡನ್ನ ಅಥವಾ ಬೇರೆ ದೇಶವನ್ನ ಇವರು ಹೋಗ್ತಾ ಇದ್ದಂಥ ಸಂದರ್ಭ. ಆಗ ಬಹಳ ನೋವಾಗ್ತಿತ್ತು. ಆದರೆ ಇವತ್ತು ನಾನು ನಿಜಕ್ಕೂ ಕೂಡ ಹೆಮ್ಮೆಯಿಂದ ಅವರೆಲ್ಲರಿಗೂ ಕೂಡ ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶ, ನಮ್ಮ ಭಾರತ ಅಂತಂದ್ರೆ ಇವತ್ತು ಮಾರ್ಸಿಗೆ ಮಾಮನ್ನ ಕೊಟ್ಟಂತ ದೇಶ ನನ್ನ ಭಾರತ. ಇವತ್ತು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಚಂದ್ರಶೇಖರ್ ಆಜಾದ್ ಅಂತ ವೀರ ಹೋರಾಟಗಾರರಿಗೆ ಜನ್ಮ ಕೊಟ್ಟಂತದ್ದು ನನ್ನ ಭಾರತ. ಇಡೀ ವಿಶ್ವಕ್ಕೆ ಯೋಗವನ್ನ ಪರಿಚಯಿಸಿದ್ದು ನನ್ನ ಭಾರತ. ಇಡೀ ವಿಶ್ವಕ್ಕೆ ಸ್ಪಿರಿಚುಯಾಲಿಟಿಯನ್ನ, ಇಡೀ ವಿಶ್ವಕ್ಕೆ ಒಂದೇ ಕುಟುಂಬದಂತೆ ಬಾಳುವಂತಹ ಒಂದು ನಿರ್ದೇಶವನ್ನ ಕೊಟ್ಟಂತಹ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನ ಕೊಟ್ಟಂತದ್ದು ನನ್ನ ದೇಶ ಭಾರತ ಅಂತೇಳಿ ಇವತ್ತು ನಿಜಕ್ಕೂ ಕೂಡ ಅವ್ರಿಗೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇವತ್ತು ಅದಾದ ನಂತರ ಸ್ವಾಮೀಜಿಯವರು ಈ ದೇಶದ ಒಂದು ಉದ್ಧಾರಕ್ಕಾಗಿ ಒಂದು ನಿರ್ಧಾರವನ್ನ ಮಾಡ್ತಾರೆ. ಅಲ್ಲಿಂದ ಆ ಧ್ಯಾನದಿಂದ ವಾಪಸ್ ಬಂದಂತ ಸಂದರ್ಭದಲ್ಲಿ ಮೆಡ್ರಾಸಿಗೆ ಅವರು ಬರ್ತಾರೆ. ಅಲ್ಲಿದ್ದಂಥ ಕೆಲವು ರಾಜರು ಮತ್ತೆ ಕೆಲವು ಅವರ ಸ್ನೇಹಿತರು, ನೀವು ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗಬೇಕು, ಲಂಡನ್ನಲ್ಲಿ ಅಮೆರಿಕದ ಒಂದು ಚಿಕಾಗೋದಲ್ಲಿ ನಡೆಯತಕ್ಕಂಥ ವಿಶ್ವಧರ್ಮ ಸಮ್ಮೇಳನಕ್ಕೆ, ಸರ್ವಧರ್ಮ ಸಮ್ಮೇಳನದಲ್ಲಿ ನೀವು ಮಾತಾಡಬೇಕು ಸ್ವಾಮೀಜಿ ಅಂತ ಹೇಳ್ತಾರೆ. ಆಗ ಸ್ವಾಮೀಜಿ ಹೇಳ್ತಾರೆ, ಹೋಗ್ಬೋದು, ಆದರೆ ನಾನು ಹೋಗ್ಲಿಕ್ಕೂ ಮುಂಚೆ ನನಗೆ ದೈವ ಪ್ರೇರಣೆ ಆಗಬೇಕು, ದೈವ ಪ್ರೇರಣೆ ಆಗದೆ ಹೊರತು ಯಾವ ಕೆಲಸವನ್ನು ನಾನು ಮಾಡೋದಿಲ್ಲ ಅಂತ. ಅದಾದ ನಂತರ ದೈವ ಪ್ರೇರಣೆ ಆಗುತ್ತೆ, ಸ್ವಾಮೀಜಿಯವರ ಕನಸಿನಲ್ಲಿ ದೈವ ಪ್ರೇರಣೆ ಆಗುತ್ತೆ ಸ್ವಾಮೀಜಿಯವರಿಗೆ. ಸ್ವಾಮೀಜಿ ನಿರ್ಧಾರ ಮಾಡ್ತಾರೆ, ಹೌದು ನಾನು ಹೋಗಿ ಅಲ್ಲಿ ಒಂದು ನಮ್ಮ ಧರ್ಮದ ಪ್ರಚಾರವನ್ನು ಮಾಡಬೇಕು ಅಂತ ಹೇಳಿ, ಆ ಸಮ್ಮೇಳನದಲ್ಲಿ ಮಾತಾಡಬೇಕು ಅಂತ. ಆಗ ಅವರ ಸ್ನೇಹಿತರು ಎಲ್ಲರೂ ಕೂಡ ಚಂದವನ್ನು ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿ ಒಂದು 500 ರೂಪಾಯಿಗಳನ್ನು ಸಂಗ್ರಹ ಮಾಡ್ತಾರೆ. ಆ 500 ರೂಪಾಯಿಗಳನ್ನು ಕೂಡ ಸ್ವಾಮೀಜಿಯವರು ಇಲ್ಲ, ಬಡ ವಿದ್ಯಾರ್ಥಿಗಳಿಗೆ ದಾನ ಮಾಡಿಬಿಡಿ ಅಂತೇಳಿ ಹೇಳ್ತಾರೆ.
ಅದಾದ ನಂತರ ಆ ಮಹಾರಾಜನೇ ಒಂದು ಅಲ್ಲಿಗೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಸ್ವಾಮೀಜಿಯವರಿಗೆ ಮಾಡಿಕೊಡ್ತಾನೆ. ಹಡಗಿನಲ್ಲಿ ಸ್ವಾಮೀಜಿಯವರು ಅಮೆರಿಕದ ಚಿಕಾಗೋಗೆ ಪ್ರಯಾಣ ಬೆಳೆಸ್ತಾರೆ. ಆ ಹೋಗ್ತಕ್ಕಂಥದ್ದು ಬಹಳ ಸುಲಭವಾದಂಥ ಕೆಲಸ ಏನಿರೋದಿಲ್ಲ. ಸಾಕಷ್ಟು ಹಿಂಸೆಗಳನ್ನು ಸ್ವಾಮೀಜಿ ಆ ಒಂದು ಪ್ರಯಾಣದಲ್ಲಿ ಅನುಭವಿಸ್ಬೇಕಾಗತ್ತೆ. ಸಾಕಷ್ಟು ಘಟನೆಗಳನ್ನ ಅಲ್ಲಿ ನಡೆಯುತ್ತೆ. ಆ ಘಟನೆಗಳನ್ನ ನಾನು ಅಷ್ಟಾಗಿ ವಿವರಿಸ್ಲಿಕ್ಕೆ ಹೋಗೋದಿಲ್ಲ. ಅದಾದ ನಂತರ ಚಿಕಾಗೋಗೆ ಸ್ವಾಮೀಜಿಯವರು ಹೋಗಿ ತಲುಪುತ್ತಾರೆ. ಚಿಕಾಗೋಗೆ ಹೋಗಿ ತಲುಪಿದಾಗ ಅಲ್ಲೊಂದು ಈ ಸರ್ವಧರ್ಮ ಸಮ್ಮೇಳನದ ಒಂದು ವಿಶ್ವಧರ್ಮ ಸಮ್ಮೇಳನದ ಒಂದು ಆಫೀಸ್ ಇರುತ್ತೆ. ಆ ಆಫೀಸಿಗೆ ಸ್ವಾಮೀಜಿ ಹೋಗಿ ಹೇಳ್ತಾರೆ, ಈ ರೀತಿ ನಾನು ಭಾರತದಿಂದ ಬಂದಿರತಕ್ಕಂಥ ಸನ್ಯಾಸಿ, ನಾನು ಇಲ್ಲಿ ಮಾತಾಡಬೇಕು ಅಂತ ಹೇಳಿ ಇಚ್ಛಿಸ್ತೀನಿ ಈ ಧರ್ಮ ಸಮ್ಮೇಳನದಲ್ಲಿ, ದಯವಿಟ್ಟು ನನಗೆ ಅನಿ ಮಾಡಿಕೊಡಿ ಅಂತ. ಆಗ ಆಫೀಸ್ನಲ್ಲಿ ಇರ್ತಕ್ಕಂಥ ಆಫೀಸರ್ ಹೇಳ್ತಾನೆ, ಆ ರೀತಿ ನೀವು ಮಾತಾಡಬೇಕು ಅಂತಿದ್ರೆ ನಿಮ್ಮ ದೇಶದಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಒಳ್ಳೆಯ ಒಂದು ಸಂಸ್ಥೆಯಿಂದ ಅರ್ಹತಾ ಪತ್ರವನ್ನು ತೆಗೆದುಕೊಂಡ್ಬಂದಿರಬೇಕು ಅಂತ. ಒಂದು ಉನ್ನತವಾದಂಥ ಒಂದು ಸಂಸ್ಥೆ ಏನಿರುತ್ತೆ ನಮ್ಮ ದೇಶದಲ್ಲಿ, ಆ ಸಂಸ್ಥೆಗಳಿಂದ ಯಾವುದಾದ್ರೂ ಒಂದು ಅರ್ಹತಾ ಪತ್ರವನ್ನು ಪಡ್ಕೊಂಡ್ಬರ್ಬೇಕು ಅಂತ. ಆಗ ಸ್ವಾಮೀಜಿ ಹೇಳ್ತಾರೆ, ಅಯ್ಯೋ ನನಗೆ ಇದೆಲ್ಲ ಏನು ಗೊತ್ತೇ ಇಲ್ಲ, ನಾನು ಯಾವ ಪತ್ರವನ್ನು ನಾನೇನು ತೆಗೆದುಕೊಂಡ್ಬಂದಿಲ್ಲ, ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿ ಅಂದ್ಕೊಳ್ತಾರೆ. ಅದಾದ್ಮೇಲೆ ಅವ್ರಿಗೆ ತಿಳಿಯುತ್ತೆ ಆ ವಿಶ್ವಧರ್ಮ ಸಮ್ಮೇಳನ ನಡೆಯೋದು ಇನ್ನು 2 ತಿಂಗಳುಗಳ ಕಾಲಾವಕಾಶ ಇದೆ ಅಂತ. 2 ತಿಂಗಳುಗಳ ಆದಮೇಲೆ ಆ ವಿಶ್ವಧರ್ಮ ಸಮ್ಮೇಳನ ನಡೆಯುತ್ತಲ್ಲಿ ಅಂತ. ಆಗ ಸ್ವಾಮೀಜಿ ಅನ್ಕೋತಾರೆ, ಅಯ್ಯೋ ನನ್ನ ಹತ್ರ ದುಡ್ಡು ಇಲ್ಲ, ಈ ರೀತಿಯಾದಂಥ ಅರ್ಹತಾ ಪತ್ರ ಬೇರೆ ಕೇಳ್ತಿದ್ದಾರೆ, ಅದು ಕೂಡ ಇಲ್ಲ, ಏನಪ್ಪಾ ಮಾಡೋದು ಅಂತ. ಆದರೆ ಸ್ವಾಮೀಜಿ ಅವರ ಯಾವತ್ತೂ ಕೂಡ ಒಂದು ಕಾಲು ಮುಂದೆ ಇಟ್ಟ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಆ ನಿರ್ಧಾರದಿಂದ ವಾಪಸ್ ಬರ್ತಕ್ಕಂಥ ಮನಸ್ಥಿತಿ ಸ್ವಾಮೀಜಿಗೆ ಇರೋದಿಲ್ಲ. ಯಾವತ್ತೂ ಕೂಡ ಯಾವುದಾದ್ರೂ ಒಂದು ಕೆಲಸವನ್ನ ಸಂಕಲ್ಪ ಮಾಡಿಬಿಟ್ರೆ ಆ ಕೆಲಸ ಮಾಡಿ ತೀರೋ ತನಕ ಸ್ವಾಮೀಜಿಯವರು ಯಾವುದೇ ಕಾರಣಕ್ಕೂ ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ತೆಗಿತಾ ಇರಲಿಲ್ಲ. ಸ್ವಾಮೀಜಿ ನಿರ್ಧಾರ ಮಾಡ್ತಾರೆ, ಇಲ್ಲೇ ಎಲ್ಲೋ ಹತ್ರದಲ್ಲಿ ಇರ್ತಕ್ಕಂಥ ಎಲ್ಲಿ ಒಂದು ಕಾಸ್ಟ್ ಆಫ್ ಲಿವಿಂಗ್ ಕಮ್ಮಿ ಇರುತ್ತೆ, ಎಲ್ಲಿ ನಾನು ಕಡಿಮೆ ದರದಲ್ಲಿ ಒಂದು ಜೀವನವನ್ನು ನಡೆಸ್ಬೋದು, ಆ ಒಂದು ಸಿಟಿಯನ್ನು ಕೇಳ್ತಾರೆ. ಆವಾಗ ಬಾಸ್ಟೋ ಅಂತ ಹೇಳಿ ಹೇಳ್ತಕ್ಕಂಥ ವಿಚಾರ. ಅದಾದ್ಮೇಲೆ ಆ ಒಂದು ಸ್ಥಳಕ್ಕೆ ಹೋಗಬೇಕು ಅಂತ ಸ್ವಾಮೀಜಿ ರೈಲನ್ನು ಹತ್ತುತ್ತಾರೆ. ಆ ರೈಲಿನಲ್ಲಿ ಎದುರುಗಡೆ ಒಂದು ಮಹಿಳೆ ಕೂತಿರ್ತಾಳೆ. ಆ ಮಹಿಳೆ ಸ್ವಾಮೀಜಿಯನ್ನೇ ದಿಟ್ಟಿಸ್ಕೊಂಡು ನೋಡ್ತಾ ಇರ್ತಾಳೆ. ಏನಪ್ಪ ಇವರು ಹಿಂಗಿದ್ದಾರೆ, ಅವರ ವೇಷಭೂಷಣಗಳೆಲ್ಲವನ್ನು ಕೂಡ ನೋಡಿ ಆಕೆಗೆ ಆಶ್ಚರ್ಯ ಆಗುತ್ತೆ. ಆ ಟೋಪಿ, ಆ ಒಂದು ರುಮಾಲಿಯನ್ನು ಸುತ್ತಕೊಂಡಿರ್ತಕ್ಕಂಥದ್ದು, ಕೇಸರಿಯ ಒಂದು ಕೋಟನ್ನೆಲ್ಲ ನೋಡಿ ಯಾರು ಇವರು ಈ ರೀತಿ ಇದ್ದಾರಲ್ಲ ಅಂತ ಹೇಳಿ ಕುತೂಹಲ ತಡೆಯೋಕ್ಕಾಗ್ದಿರಾ ಆಕೆ ಕೇಳಿಬಿಡ್ತಾಳೆ, ನೀವು ಯಾರು ಅಂತ. ಆಗ ಸ್ವಾಮೀಜಿ ಹೇಳ್ತಾರೆ, ನಾನು ಈ ರೀತಿ ಭಾರತದಿಂದ ಬಂದಂಥ ಒಬ್ಬ ಸನ್ಯಾಸಿ, ನನಗೆ ಇಲ್ಲಿ ಎಲ್ಲೂ ಕೂಡ ಉಳ್ಕೊಳ್ಳಿಕ್ಕೆ ಜಾಗ ಇಲ್ಲ, ಏನು ಮಾಡಬೇಕಂತ ಗೊತ್ತಿಲ್ಲ ಅಂತ. ಆಗ ಆ ಮಹಿಳೆ ಹೇಳ್ತಾಳೆ, ಹಾಗಾದರೆ ನಮ್ಮ ಮನೆಯಲ್ಲೇ ಬಂದು ನೀವು ಇರ್ಬೋದು, ನಮ್ಮ ಮನೆಯಲ್ಲೇ ನೀವು ಅತಿಥಿಯಾಗಿ ಬನ್ನಿ ಅಂತ ಹೇಳಿ ಹೇಳೋದಂಥ ಸಂದರ್ಭ ಇದೆ. ಆದರೆ ಆಕೆ ಮೈಂಡಲ್ಲಿ ಏನಿರುತ್ತಪ್ಪ ಅಂದರೆ, ಏನು ಸ್ವಾಮೀಜಿ ಪಾಪ ಅವರನ್ನ ಮನೆಗೆ ಅತಿಥಿಯಾಗಿ ಕರ್ಕೊಂಡು ಹೋಗ್ಬೇಕು ಅಂತ ಇರೋದಿಲ್ಲ. ಅಲ್ಲಿ ಆಕೆ ತನ್ನ ಒಂದು ಪ್ರೆಸ್ಟೀಜನ್ನು ಜಾಸ್ತಿ ಮಾಡ್ಕೋಬೇಕು, ತನ್ನ ಇರ್ತಕ್ಕಂಥ ಸೊಸೈಟಿಗೆ ಈ ರೀತಿಯಾದಂಥ ಒಬ್ಬ ವಿಚಿತ್ರ ಮನುಷ್ಯ ಬಂದಿದ್ದಾನೆ, ಅವರನ್ನು ಪರಿಚಯಿಸಬೇಕು ಅನ್ನೋ ಒಂದು ಸ್ವಾರ್ಥ ಆಕೆಯಲ್ಲಿರುತ್ತೆ. ಅದಾದ ನಂತರ ಒಂದು 2 ಗಂಟೆಗಳ ಕಾಲ ಆ ಟ್ರೈನಿನ ಒಂದು ಟ್ರಾವೆಲಿಂಗಲ್ಲಿ ಮಾತುಕತೆ ಆದಂಥ ನಂತರ ಸಮಯದಲ್ಲಿ ಆಕೆಗೆ ಸ್ವಾಮೀಜಿಯ ಸಾಮರ್ಥ್ಯ, ಸ್ವಾಮೀಜಿಯ ಒಂದು ತತ್ವ ಸಿದ್ಧಾಂತಗಳು, ಸ್ವಾಮೀಜಿಯ ಒಂದು ವಾಕ್ಚಾತುರ್ಯದಿಂದ ಆಕೆನೂ ಕೂಡ ಬೆಳಗಾಗ್ಬಿಡ್ತಾಳೆ. ಮನಪೂರ್ವಕವಾಗಿ ಪರಿವರ್ತನೆಗೊಂಡು ಸ್ವಾಮೀಜಿಯನ್ನ ಅತಿಥಿಯಾಗಿ ತನ್ನ ಮನೆಯಲ್ಲಿ ಇಟ್ಕೊಳ್ತಾರೆ. ಸ್ವಾಮೀಜಿಯನ್ನು ತನ್ನ ಮನೆಯಲ್ಲಿ ಇಟ್ಕೊಂಡಂಥ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಆಕೆ ಬರ್ತಾಳೆ. ಸ್ವಾಮೀಜಿ ಉಪನ್ಯಾಸಗಳನ್ನು ಕೊಡ್ತಾ ಬರ್ತಾರೆ ಅಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಕಾರ್ಯಕ್ರಮದಲ್ಲಿ. ಆಗ ಒಂದು ಉಪನ್ಯಾಸವನ್ನು ಕೊಡುವಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಹಾರ್ವರ್ಡ್ ಯೂನಿವರ್ಸಿಟಿಯ ರೈಟ್ ಅಂತಕ್ಕಂಥ ಒಬ್ಬ ಪ್ರೊಫೆಸರ್ ಬಂದಿರ್ತಾರೆ. ಆ ಪ್ರೊಫೆಸರು ಸ್ವಾಮೀಜಿಯ ಒಂದು ಉಪನ್ಯಾಸವನ್ನು ಕೇಳಿ ಭಾಳ ಸಂತೋಷಪಟ್ಟು, ಇಂಥ ಒಬ್ಬ ಜ್ಞಾನಿಯನ್ನು ನಾನು ಮಾತಾಡಿಸ್ಬೇಕು ಅಂತ ಹೇಳಿ ಸ್ವಾಮೀಜಿ ಹತ್ರ ಬಂದು ಸ್ವಾಮೀಜಿಯನ್ನು ಮಾತಾಡಿಸಿ, ಸ್ವಾಮೀಜಿ ನೀವು ಇಲ್ಲಿ ನಡೀತಕ್ಕಂಥ ಚಿಕಾಗೋದಲ್ಲಿ ನಡೆಯತಕ್ಕಂಥ ವಿಶ್ವಧರ್ಮ ಸಮ್ಮೇಳನದಲ್ಲಿ ನೀವು ಭಾಗವಹಿಸಬೇಕು ಅಂತ ಹೇಳಿ ಹೇಳ್ತಾರೆ. ಆಗ ಸ್ವಾಮೀಜಿ ಹೇಳ್ತಾರೆ, ಅದೇ ಉದ್ದೇಶವನ್ನು ಇಟ್ಕೊಂಡು ನಾನು ಇಲ್ಲಿ ಬಂದಿರತಕ್ಕಂಥದ್ದು, ಆದರೆ ಅವರೇನು ಅರ್ಹತಾ ಪತ್ರ ಬೇಕಂತಲ್ಲ, ಅರ್ಹತಾ ಪತ್ರ ನನ್ನ ಹತ್ರ ಇಲ್ಲ, ನಾನು ಮಾತಾಡೋದು ಡೌಟು ಅಂತ ಹೇಳ್ತಾರೆ. ಆಗ ಪ್ರೊಫೆಸರ್, ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಹೇಳ್ತಕ್ಕಂಥ ಮಾತು ನಿಜಕ್ಕೂ ಕೂಡ ಇವತ್ತು ನಾವು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ಮಾತು. ಆ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಹೇಳ್ತಾರೆ, ನಿಮ್ಮನ್ನು ಯಾರಾದರೂ ಅರ್ಹತಾ ಪತ್ರ ಕೇಳಿದ್ದಾರೆ ಅಂದರೆ ಆ ಸೂರ್ಯನಿಗೆ ಯಾರು ನೀನು ಬೆಳಗಿದ್ದು ಅಂತ ಕೇಳ್ದಂಗೆ ಅಂತ. ಆ ಸೂರ್ಯನಿಗೆ ಯಾರು ನಿನ್ನ ಕಾಂತಿಯನ್ನು ಬೀಸು ಅಂತ ಹೇಳ್ತಾರೋ ಆ ಕಾಂತಿಯನ್ನು ಯಾವ ರೀತಿಯಾಗಿ ಕೊಡುವಂತ ಪ್ರಶ್ನಿಸೋ ರೀತಿಯಲ್ಲಿ ಆಗುತ್ತೆ. ಆ ಮುಂದಿನ ಒಂದು ಅವಧಿಯಲ್ಲಿ ಆ ಮನುಷ್ಯ ತಾನೇ ಅರ್ಹತಾ ಪತ್ರವನ್ನು ಬರೀತಾನೆ. ಆ ಅರ್ಹತಾ ಪತ್ರ ಸ್ವಾಮೀಜಿಗೆ ಬರ್ಕೊಡ್ತಾರೆ. ಈ ಒಂದು ನಮ್ಮ 500 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಅಮೆರಿಕದ ನೆಲದಲ್ಲಿ ನನ್ನಂತ ಎಷ್ಟು 400-500 ಪ್ರೊಫೆಸರ್ಗಳು ಇದ್ದಾರೋ ಅಷ್ಟು ಪ್ರೊಫೆಸರ್ನ ಒಂದು ತಕ್ಕಡಿಯ ಒಂದು ಕಡೆ ಹಾಕಿ ಈ ಸ್ವಾಮೀಜಿಯನ್ನ ಒಂದು ತಕ್ಕಡಿಯ ಇನ್ನೊಂದು ಭಾಗದಲ್ಲಿ ಕೂಡಿಸಿದ್ರೆ ಸ್ವಾಮೀಜಿ ಎತ್ತರ ಮಟ್ಟದಲ್ಲಿ ಇರ್ತಾರೆ ಅಂತ ಹೇಳಿ ಅರ್ಹತಾ ಪತ್ರವನ್ನ ಬರ್ಕೊಡ್ತಾರೆ. ಅಂತ ಒಂದು ಮಹಾನ್ ವ್ಯಕ್ತಿಯಾಗಿ ಸ್ವಾಮಿ ವಿವೇಕಾನಂದರು ಮುಂದಿನ ದಿನಗಳಲ್ಲಿ ಬರ್ತಾರೆ.
ಅದಾದ ನಂತರ ವಿಶ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮೀಜಿ ಮಾತಾಡಲಿಕ್ಕೆ ಅನುಮತಿ ಸಿಗುತ್ತೆ. ಸ್ವಾಮೀಜಿಯನ್ನು ಮಾತಾಡ್ಲಿಕ್ಕೆ ಕರೀತಾರೆ. ಆ ವಿಶ್ವಧರ್ಮ ಸಮ್ಮೇಳನದಲ್ಲಿ ಎಲ್ಲ ಧರ್ಮದ ಒಂದು ಬೋಧಕರು ಅವರ ಬೋಧನೆಗಳನ್ನು ಮಾಡ್ತಾ ಬಂದಿರ್ತಾರೆ. ಅದಾದ ನಂತರ ಸ್ವಾಮೀಜಿ ಅವ್ರಿಗೆ ಅವರ ಅವಕಾಶ ಬರುತ್ತೆ, ಅವ್ರ ಟರ್ನ್ ಬರುತ್ತೆ. ಆಗ ಸ್ವಾಮೀಜಿಯವರು ಒಂದು ನಿಮಿಷ ಹೋಗಿ, ಯಾವುದೇ ಪ್ರಿಪ್ರೇಷನ್ ಇರಲ್ಲ, ಅಲ್ಲಿವರೆಗೂ ಅಷ್ಟು 1000 ಜನಗಳನ್ನು ಉದ್ದೇಶಿಸಿ ಯಾವತ್ತೂ ಸ್ವಾಮೀಜಿ ಮಾತಾಡಿರೋದೇ ಇಲ್ಲ. ಯಾವುದೋ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳನ್ನು ಉಪನ್ಯಾಸಗಳನ್ನು ಕೊಟ್ಟಿದ್ದು ಬಿಟ್ಟರೆ ಅಷ್ಟು 6-7 ಸಾವಿರ ಜನ ಇರ್ತಕ್ಕಂಥ ಸಭೆಯನ್ನು ಉದ್ದೇಶಿಸಿ ಯಾವತ್ತೂ ಮಾತಾಡಿರೋದಿಲ್ಲ. ಅದೇ ಪ್ರಥಮ ಬಾರಿ ಯಾವುದೇ ಪ್ರಿಪ್ರೇಷನ್ ಇಲ್ದಿರ ಆ ಡಯಾಸ್ ಮೇಲೆ ಬಂದು ನಿಂತ್ಕೊಳ್ತಾರೆ ಸ್ವಾಮೀಜಿ. ನಿಂತ್ಕೊಂಡು 5 ಪದಗಳನ್ನು ಮೊದಲಿಗೆ ಆಡ್ತಾರೆ. ಅವ್ರು ಹೇಳ್ತಕ್ಕಂಥ ಮಾತು, ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ದೇಶದ ಸೋದರಿಯರೇ ಅಂತ ಹೇಳ್ತಕ್ಕಂಥ 5 ಪದಗಳಿಗೆ 2.5 ನಿಮಿಷಗಳ ಕಾಲ ಚಪ್ಪಾಳೆ ಬೀಳುತ್ತೆ. 2.5 ನಿಮಿಷಗಳ ಕಾಲ ಚಪ್ಪಾಳೆ ಬೀಳೋದು ಅಂದರೆ ಹುಡುಗಾಟದ ವಿಚಾರ ಅಲ್ಲ ಸ್ನೇಹಿತರೆ. ಯಾಕಪ್ಪ ಅಂದರೆ ನಾವು 20 ಸೆಕೆಂಡ್ ಚಪ್ಪಾಳೆ ಹೊಡೆಯೋಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿರ್ತೀವಿ. ಇನ್ನು 2.5 ನಿಮಿಷಗಳ ಕಾಲ ಚಪ್ಪಾಳೆಯನ್ನು ಹೊಡಿತಾರೆ ಅಂದರೆ ಅದರಲ್ಲಿ ಇರ್ತಕ್ಕಂಥ ಒಂದು ಗಾಢತೆ, ಅದರಲ್ಲಿದ್ದಂತಹ ಒಂದು ಆ ವಾಕ್ಯದಲ್ಲಿ ಇದ್ದಂತಹ ಒಂದು ವಿಶ್ವಾಸ, ಒಂದು ಪ್ರೀತಿ, ಪ್ರೇಮ ಆ ರೀತಿಯಲ್ಲಿತ್ತು. ಯಾಕಂದರೆ ಅಲ್ಲಿ ತನಕ ಕೂಡ ಭಾರತ ಅಂತ ಹೇಳಿದ್ರೆ ಆ ಒಂದು ವಿದೇಶಿಗರ ದೃಷ್ಟಿಯಲ್ಲಿ ಭಾರತ ದೇಶದಲ್ಲಿ ಎಲ್ಲ ಬಡವರೇ ಇರೋದು, ಭಾರತ ಅಂದರೆ ಒಂದು ನಿರ್ಗತಿಕ ದೇಶ, ಭಾರತದಲ್ಲಿ ಹೆಣ್ಮಕ್ಳನ್ನೆಲ್ಲ ಮೊಸಳೆಗೆ ಹಾಕ್ತಾರೆ, ಈ ರೀತಿಯಾದಂಥ ಏನೇನೋ ವಿಚಿತ್ರವಾದಂಥ ಕಲ್ಪನೆಯನ್ನ ಆ ದೇಶ ಹೊಂದಿರುತ್ತೆ. ಆದರೆ ಅಂತಹ ಒಂದು ದೇಶದಿಂದ ಬಂದಂತಹ ಒಬ್ಬ ವ್ಯಕ್ತಿ, ಅಂತಹ ಒಂದು ದೇಶದಿಂದ ಬಂದಂತಹ ಒಬ್ಬ ಸನ್ಯಾಸಿ ಇಡೀ ಅಮೆರಿಕದ ದೇಶದ ಎಲ್ಲ ಒಂದು ಜನರನ್ನ ಸೋದರಿಯರೇ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವಾಗ ಅವ್ರಿಗೆ ಅನ್ಸುತ್ತೆ ಭಾರತ ಅಂದರೆ ಅದು ಅಂತ ಹೇಳಿ. ಭಾರತ ಅಂದರೆ ಅಂಥ ಒಂದು ಸಂಸ್ಕಾರ ಇರ್ತಕ್ಕಂಥ, ಭಾರತ ಅಂದರೆ ಅಂಥ ಒಂದು ಸುಸಂಸ್ಕೃತಿ ಇರ್ತಕ್ಕಂತಹ ದೇಶ ಅಂತ ಹೇಳಿ ಅವತ್ತು ಅವರಿಗೆಲ್ಲ ಕೂಡ ಅರಿವಾಗುತ್ತೆ. ಆ ಒಂದು 15 ನಿಮಿಷಗಳ ಕಾಲ ಸ್ವಾಮೀಜಿ ಮಾತಾಡೋದು. ಅವತ್ತು ಬಹಳ ದೊಡ್ಡ ಭಾಷಣ ಏನು ಮಾಡೋದಿಲ್ಲ, ಅವರು 1 ಗಂಟೆ 2 ಗಂಟೆ ಭಾಷಣ ಏನು ಮಾಡೋದಿಲ್ಲ. ಕೇವಲ 15 ನಿಮಿಷಗಳ ಭಾಷಣದಲ್ಲಿ ಇಡೀ ವಿಶ್ವವೇ ತಮ್ಮ ಕಾಲಡಿಯಲ್ಲಿ ಬೀಳುವ ಒಂದು ರೀತಿಯಾದಂಥ ಒಂದು ವಾಕ್ಚಾತುರ್ಯ ಅವರಲ್ಲಿ ಇರ್ತದೆ. ಅಂಥ ಒಂದು ವಿಚಾರಗಳನ್ನು ಸ್ವಾಮೀಜಿ ಅವರು ಅವತ್ತು ಕೊಡ್ತಾರೆ. ಸ್ವಾಮೀಜಿ ಅನಂತರ ದಿನಗಳಲ್ಲಿ ಸಾಕಷ್ಟು ವಿಶ್ವವ್ಯಾಪಿ ಖ್ಯಾತಿಯನ್ನ ಪಡೆದಂಥವರು. ಕೆಲವು ಘಟನೆಗಳನ್ನು ನಾನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಇಷ್ಟಪಡ್ತೀನಿ. ಸ್ವಾಮೀಜಿಯವರು ಒಂದಿನ ಟ್ರೈನಿನಲ್ಲಿ ವಾಪಸ್ ಬರ್ತಾ ಇರ್ತಾರೆ, ರೈಲಿನಲ್ಲಿ. ಇಂಗ್ಲೆಂಡಿಂದ ನಮ್ಮ ದೇಶಕ್ಕೆ ವಾಪಸ್ ಬರುವಂಥ ಸಂದರ್ಭದಲ್ಲಿ ಅಲ್ಲಿ 2 ಆಂಗ್ಲರು ಸ್ವಾಮೀಜಿಯ ಒಂದು 2nd ಕ್ಲಾಸ್ ಇರ್ತಕ್ಕಂಥ ಒಂದು ದರ್ಜೆಯಲ್ಲಿ ಸೀಟಲ್ಲಿ ಕೂತ್ಕೊಂಡಿರ್ತಾರೆ. ಅವ್ರ ಎದುರುಗಡೆ 2 ಸೂಟು ಬೂಟು ಎಲ್ಲ ಹಾಕೊಂಡು ಚೆನ್ನಾಗಿ ಡ್ರೆಸ್ ಆಗಿರ್ತಕ್ಕಂಥ 2 ಆಂಗ್ಲರು ಇರ್ತಾರೆ. ಆ 2 ಆಂಗ್ಲರು ಕೂಡ ಸ್ವಾಮೀಜಿಯನ್ನ ಬಹಳ ಹೀನಾಯವಾಗಿ ಮಾತಾಡಿಸ್ತಾ ಇರ್ತಾರೆ, ಸ್ವಾಮೀಜಿಯನ್ನ ಬಹಳ ಹೀನಾಯವಾಗಿ ಹಂಗಿಸ್ತಾ ಇರ್ತಾರೆ. ಆ 2 ವ್ಯಕ್ತಿಗಳು ಹೇಳ್ತಾರೆ, ಅಯ್ಯೋ ಸ್ವಾಮೀಜಿ ನೋಡಿ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಏನು ಹಿಂಗಿದೆ, ನೀವೆಲ್ಲ ಕೂಡ ನಿಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಇದೇ ರೀತಿ ಮಾಸೋಗಿರೋ ಬಟ್ಟೆಯನ್ನ, ಇದೇ ರೀತಿ ಧೂಳಾಗಿರೋ ಬಟ್ಟೆಗಳನ್ನು ಹಾಕೊಳ್ತೀರಾ ಅಂತ ಹೇಳಿ ಹೀಯಾಳಿಸೋ ಒಂದು ಮಾತುಗಳನ್ನು ಸ್ವಾಮೀಜಿಗೆ ಅವಾಗ ಹಾಡ್ತಾರೆ. ಆಗ ಸ್ವಾಮೀಜಿಯವರು ಅವರನ್ನ ಕೊಟ್ಟಂಥ ಉತ್ತರ ಎಂಥದಪ್ಪ ಅಂದರೆ, ಸ್ವಾಮೀಜಿ ಹೇಳ್ತಾರೆ, in your country tailor makes a gentleman, in my country character makes a gentleman ಅಂತಕ್ಕಂಥ ಮಾತನ್ನ ಸ್ವಾಮಿ ವಿವೇಕಾನಂದ ಕೊಡ್ತಾರೆ. ಅದು ಎಷ್ಟು ಬಹಳ ಸತ್ಯ. ಯಾಕಪ್ಪ ಅಂದರೆ ಇವತ್ತು ನಮ್ಮ ದೇಶ ಎಂಥದ್ದು ಅಂದರೆ, ನಿಜಕ್ಕೂ ಕೂಡ ನಮ್ಮ ದೇಶದ ವಿಕಾಸ ಆಗಬೇಕು ಅಂದರೆ ವ್ಯಕ್ತಿತ್ವದ ವಿಕಾಸ ಆಗಬೇಕು, ಶೀಲ, ಕ್ಯಾರೆಕ್ಟರ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ನಾನು ಒಂದು ಚಿಕ್ಕ ಸ್ಟೋರಿಯನ್ನು ಇಲ್ಲಿ ಹೇಳಲಿಕ್ಕೆ ನಿಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಒಂದು ಪುಟ್ಟ ಮಗು ಇರುತ್ತೆ, UKG ಓದ್ತಿರ್ತಕ್ಕಂಥ ಮಗು. ಆ ಮಗು ತಂದೆ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ತಂದೆ. ಅವತ್ತು ಆ ಮಗುಗೆ ಶಾಲೆ ರಜೆ ಇರೋದ್ರಿಂದ ತನ್ನ ತಾಯಿ ಎಲ್ಲೋ ತವರು ಮನೆಗೆ ಹೋಗಿರ್ತಾಳೆ. ಆ ಮಗು ನೋಡ್ಕೊಳ್ಳೋ ಜವಾಬ್ದಾರಿಯನ್ನ ಆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ತಂದೆಗೆ ವಹಿಸಿ ಹೋಗಿರ್ತಾಳೆ. ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡೋರು ಕೆಲವು ಒಂದು ರೀತಿಯಾದಂಥ ಒಂದು ವರ್ಕ್ ಫ್ರಮ್ ಹೋಮ್ ಅಂತ ನೀವೆಲ್ಲ ಕೇಳಿರ್ಬೋದು. ವರ್ಕ್ ಫ್ರಮ್ ಹೋಮನ್ನು ಅವತ್ತು ಪರ್ಮಿಷನ್ ತೆಗೆದುಕೊಂಡು ಮನೆಯಿಂದಲೇ ಕೆಲಸ ಮಾಡ್ತೀನಿ ಅಂತ ಹೇಳಿ ಅಂದ್ಕೊಂಡಿರ್ತಾನೆ. ಆ ಮಗುನ ನೋಡ್ಕೊಂಡಂಗಾಗುತ್ತೆ, ಕೆಲಸ ಮಾಡ್ದಂಗಾಗುತ್ತೆ ಅಂತ. ಆ ಮಗು ತನ್ನ ತಂದೆಯನ್ನು ಆಟ ಆಡ್ಲಿಕ್ಕೆ ಬಾ ಅಂತ ಹೇಳಿ ಭಾಳ ಹಿಂಸೆ ಕೊಡ್ತಾ ಇರುತ್ತೆ. ಬಾ ನನ್ನ ಜೊತೆ ಆಟ ಆಡು ಅಂತೇಳಿ ಕರಿತಾ ಇರುತ್ತೆ. ಆದರೆ ಈತನಿಗೆ ಭಾಳ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾಗಿರುತ್ತೆ, ಆಫೀಸಲ್ಲಿ ಕೊಟ್ಟಿರುವಂಥ ಕೆಲಸ ಮಾಡಬೇಕಾಗಿರುತ್ತೆ. ತಾನು ತನ್ನ ಲ್ಯಾಪ್ಟಾಪ್ ಇಟ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡು ಆ ಮಗು ಬರಲ್ಲ ಅಂತಿರ್ತಾನೆ. ಆದರೆ ಮಗು ಭಾಳ ಹಠ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಆಗ ಆ ಮಗುವನ್ನು ಯಾವುದಾದ್ರೂ ರೀತಿಯಲ್ಲಿ ಸುಮ್ಮನೆ ಮಾಡಿಸ್ಬೇಕು ಅಂತ ಆ ಮಗುಗೆ ಆತ ಹೇಳ್ತಾನೆ, ನಾನು ನಿಮ್ಗೊಂದು ಕೆಲಸ ಕೊಡ್ತೀನಿ, ಆ ಕೆಲಸನ ಕರೆಕ್ಟಾಗಿ ಮಾಡಿದ್ರೆ ನಾನು ನಿನ್ನ ಜೊತೆ ಆಟ ಆಡೋಕ್ಕೆ ಬರ್ತೀನಿ ಅಂತ ಹೇಳ್ತಾನೆ. ಆ ಒಂದು ಗೋಡೆ ಮೇಲೆ, ತನ್ನ ಮನೆಯಲ್ಲಿದ್ದಂಥ ಒಂದು ಗೋಡೆ ಮೇಲೆ ಒಂದು ಭೂಪಟ ಇರುತ್ತೆ, ನಮ್ಮ ಭಾರತ ದೇಶದ ಒಂದು ಮ್ಯಾಪ್ ಇರುತ್ತೆ. ಮ್ಯಾಪನ್ನು ತಗಲಾಕಿರ್ತಾನೆ. ಆ ಮ್ಯಾಪನ್ನು ತೆಗೆದುಕೊಂಡು 5-6 ತುಂಡುಗಳನ್ನು ಮಾಡಿ ಆ ಮಗು ಮುಂದೆ ಹಾಕ.
ಮಗುಗೂ ಆಶ್ಚರ್ಯ, ನೀವೆಲ್ಲ ಯಾವ ರೀತಿಯಲ್ಲಿ ಆಶ್ಚರ್ಯ ಪಡ್ತಾ ಇರೋ ಅದೇ ರೀತಿ ಆ ಮಗುಗೂ ಕೂಡ ಆಶ್ಚರ್ಯ ಆಗುತ್ತೆ, ಏನು ಮಾಡ್ಬೋದು ಅದರಲ್ಲಿ ಅಂತ. ಆ ತಂದೆ ಹೇಳ್ತಾನೆ, ನೋಡು ಮಗು, ಅದನ್ನಷ್ಟನ್ನು ಕೂಡ ನೀನು ಕರೆಕ್ಟಾಗಿ ಜೋಡಿಸ್ಬಿಟ್ರೆ ನಿನ್ನ ಜೊತೆ ಆಟ ಆಡೋಕ್ಕೆ ಬರ್ತೀನಿ ಅಂತ. ಆ ತಂದೆ ಭಾವಿಸ್ತಾನೆ, ಈ ಮಗು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಯಾಕಪ್ಪ ಅಂದರೆ UKG ಓದ್ತಿರ್ತಕ್ಕಂಥ ಮಗುಗೆ ಇಡೀ ಭೂಪಟವನ್ನು ನಾವೇ ಇವತ್ತು ಕಷ್ಟಪಟ್ಟು ಬರೀಬೇಕಾದ್ರೂ ಕೂಡ ಕಾಶ್ಮೀರವನ್ನು ಎಲ್ಲೆಲ್ಲೋ ಸೇರಿಸಿರ್ತೀವಿ, ನಾವೇ ಸರಿಯಾಗಿ ನಮ್ಮ ಮ್ಯಾಪನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಆ ಚಿಕ್ಕ ಮಗು ಆ ರೀತಿ ಅದನ್ನು ಕರೆಕ್ಟಾಗಿ ಜೋಡಿಸ್ಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಆತ ಅನ್ಕೋತಾನೆ, ಅದಾಗೋದಿಲ್ಲ, ನಾನು ಆರಾಮಾಗಿ ಕೆಲಸ ಮಾಡ್ಬೋದು ಅಂತ ಕೆಲಸ ಮಾಡ್ತಾ ಕೂತ್ಕೊಂಡ್ಬಿಡ್ತಾನೆ ಒಂದು ಕಂಪ್ಯೂಟರಲ್ಲಿ. ಆ ಮಗು ಅದನ್ನು ಏನೇನೋ ಈ ರೀತಿ ಜೋಡಿಸ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಒಂದೆರಡು ಸತಿ ಆ ಮಗು ಕಡೆ ಕಣ್ಣು ಹಾಯಿಸಿ ನೋಡ್ತಾನೆ. ಆ ಮಗು ಕಷ್ಟಪಡೋದನ್ನು ನೋಡಿಕೊಂಡು ಅದು ಮಾಡೋದಿಲ್ಲ ಅಂತೇಳಿ ತಾನು ಆರಾಮಾಗಿ ಕೆಲಸ ಮಾಡ್ತಾ ಹೋಗ್ತಾನೆ. ಆಗ ಆ ಮಗು ಒಂದು 10 ನಿಮಿಷ ಆದಮೇಲೆ ತಂದೆಯನ್ನು ಅಲ್ಲಾಡಿಸ್ಬಿಟ್ಟು ನನಗೆ ಮಾಡಿದ್ದೀನಿ ಅಂತ ಹೇಳ್ತಾನೆ. ಆಗ ತಂದೆ ಏನೋ ಜೋಡಿಸಿರುತ್ತೆ ನೋಡೋಣ ಅಂದ್ಬಿಟ್ಟು ಈ ಕಡೆ ನೋಡಿದಾಗ ಆ ತಂದೆಗೆ ಗಾಬರಿ ಆಗಿಬಿಡುತ್ತೆ. ಆ ತಂದೆಗೆ ಒಂದು ಆಶ್ಚರ್ಯ ಆಗಿಬಿಡುತ್ತೆ. ಕರೆಕ್ಟಾಗಿ ಯಾವ ರೀತಿಯಾದಂಥ ಒಂದು ಭೂಪಟ ಇರಬೇಕೋ, ಒಂದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕರೆಕ್ಟಾಗಿ ಆ ಮಗು ಅದನ್ನು ಜೋಡಿಸ್ಬಿಟ್ಟಿರುತ್ತೆ. ಎಲ್ರಿಗೂ ಕೂಡ ಆಶ್ಚರ್ಯ ಆಗಿಬಿಡುತ್ತೆ. ಆ ತಂದೆಗೆ ಗಾಬರಿ ಆಗೋಗುತ್ತೆ, ಆಶ್ಚರ್ಯ ಆಗುತ್ತೆ, ಯಾವ ರೀತಿ ಎಲ್ಲಪ್ಪ ಇದನ್ನು ಮಾಡ್ತು ಅಂತ. ಆಗ ಆ ತಂದೆ ಆ ಮಗುವನ್ನು ಕೇಳ್ತಾನೆ, ನೀನು ಯಾವ ರೀತಿ ಇದನ್ನು ಮಾಡಿದೆ ಪುಟ್ಟ, ಹೇಗೆ ಸಾಧ್ಯ ಆಯಿತು ನೀನು ಇಷ್ಟು ಕರೆಕ್ಟಾಗಿ ಮಾಡಲಿಕ್ಕೆ ಅಂತ. ಆಗ ಆ ಮಗು ಕೊಟ್ಟಂಥ ಉತ್ತರ ಎಂಥದಪ್ಪ ಅಂದರೆ, ಆ ಮಗು ಹೇಳ್ತಕ್ಕಂಥ ಉತ್ತರವನ್ನು ಕೇಳಿ ಒಂದು ನಿಮಿಷ ನನಗೂ ಕೂಡ ಗಾಬರಿ ಆಗಿಬಿಡುತ್ತೆ. ಆ ಮಗು ಹೇಳುತ್ತೆ, ಅದನ್ನು ತಿರುಗಿಸಿ ನೋಡಿ ಅಂತ. ಆಗ ಆ ತಂದೆ ಅದಷ್ಟನ್ನು ಕೂಡ ಜೋಡಿಸಿರ್ತಕ್ಕಂಥದ್ದು ಮತ್ತೆ ತಿರುಗಿಸಿ ನೀಟಾಗಿ ಜೋಡಿಸಿ ನೋಡಿದಾಗ ಅದ್ರ ಹಿಂದೆಗಡೆ ಒಂದು ಮಾನವನ ಚಿತ್ರ ಇರುತ್ತೆ. ಆ ಮಾನವನ ಚಿತ್ರವನ್ನು ನೋಡಿ ಅದು ಹೇಳುತ್ತೆ, ನೋಡಪ್ಪ, ನೀನು ನನಗೆ ಭೂಪಟ ಹೇಗಿದೆ ಅಂತ ಹೇಳ್ಕೊಟ್ಟಿರದೇ ಇರ್ಬೋದು, ಆದರೆ ನಮ್ಮ ಸ್ಕೂಲಲ್ಲಿ ನಮ್ಮ ಮೇಷ್ಟ್ರು ನನಗೆ ತಲೆಯಲ್ಲಿರಬೇಕು, ಕಾಲಲ್ಲಿರಬೇಕು, ಕೈಯಲ್ಲಿರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ, ಹಾಗಾಗಿ ನಾನು ಇದನ್ನು ಜೋಡಿಸ್ಲಿಕ್ಕೆ ಸಾಧ್ಯ ಆಯಿತು ಅಂತ. ಅಂದರೆ ಈ ಒಂದು ಪುಟ್ಟ ಸ್ಟೋರಿಯಿಂದ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ, ಕರೆಕ್ಟಾಗಿ ವ್ಯಕ್ತಿಗಳ ನಿರ್ಮಾಣ ಆಗೋಯ್ತು ಅಂದರೆ ಇವತ್ತು ದೇಶದಲ್ಲಿ ದೇಶ ತನ್ನನ್ನು ತಾನೇ ಉದ್ಧರಿಸ್ಕೋಬೋದು, ದೇಶ ತಾನೇ ಕರೆಕ್ಟ್ ಆಗೋಗುತ್ತೆ ಅನ್ನೋ ಒಂದು ಸಂದೇಶ ಆ ಒಂದು ಚಿಕ್ಕ ಕಥೆಯಲ್ಲಿ ಅಡಗಿದೆ ಸ್ನೇಹಿತರೆ. ಇದೇ ರೀತಿಯಾದಂತೆ ಮುಂದಿನ ದಿನಗಳಲ್ಲಿ ಆತ್ಮಸ್ಥೈರ್ಯದ ಬಗ್ಗೆ, ಆತ್ಮಧೈರ್ಯದ ಬಗ್ಗೆ ಸ್ವಾಮೀಜಿ ಹೇಳ್ತಾ ಹೋಗ್ತಾರೆ. ಫಾರಿನ್ ದೇಶಗಳಲ್ಲಿ, ಆ ಒಂದು ಕಂಟ್ರಿಗಳಲ್ಲಿ ಸ್ವಾಮೀಜಿ ರಾಜಯೋಗ, ಕರ್ಮಯೋಗ, ಬೇರೆ ಯೋಗಗಳ ಬಗ್ಗೆ ಮಾತಾಡಿದಂಥವ್ರು ನಮ್ಮ ದೇಶ ಬಂದ ತಕ್ಷಣ ಸ್ವಾಮೀಜಿ ಯಾವ ಯೋಗಗಳ ಬಗ್ಗೆ ಮಾತಾಡೋದಿಲ್ಲ. ಸ್ವಾಮೀಜಿ ಫಸ್ಟ್ ಮಾಡ್ತಕ್ಕಂಥ ಕೆಲಸ, ನಿಮ್ಮಂಥ ಹೇಳಿಗಳನ್ನು ನಾನು ಎಲ್ಲೂ ದೇಶದಲ್ಲಿ ಬೇರೆ ದೇಶಗಳಲ್ಲಿ ನೋಡಿಲ್ಲ, ಮೊದಲು ನೀವು ಈ ಹೇಳಿತನವನ್ನು ಬಿಟ್ಟು ಆತ್ಮಸ್ಥೈರ್ಯ, ಆತ್ಮವಿಶ್ವಾಸವನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಮುಂದೆ ಬನ್ನಿ. ಇನ್ನೆಲ್ಲವೂ ಕೂಡ ನಮ್ಮ ದೇಶದಲ್ಲಿ ಆಲ್ರೆಡಿ ರೆಡಿಯಾಗಿದೆ, ರೆಡಿ ಟು ಈಟ್ ಅನ್ನೋ ರೀತಿಯಲ್ಲಿ ಎಲ್ಲವೂ ಕೂಡ ಇದೆ. ಜನಸಂಪತ್ತಿದೆ, ಎಲ್ಲ ಒಂದು ಅಷ್ಟು ವರ್ಷಗಳ ಒಂದು ಇತಿಹಾಸ ಇದೆ, ಎಲ್ಲವೂ ಕೂಡ ರೆಡಿಯಾಗಿದೆ. ಆದರೆ ನಮ್ಮ ಮಕ್ಕಳೇ ಇವತ್ತು ಯಾವುದು ಕೂಡ ಅದನ್ನು ಸ್ವೀಕರಿಸಲಿಕ್ಕೆ ರೆಡಿ ಇಲ್ಲ ಅಂತ. ಒಬ್ಬ ಕವಿ ಬಹಳ ಚೆನ್ನಾಗಿ ಬರೀತಾನೆ, 3,000 ಮಂದಿರ, ದೈವ ಸಾವಿರವಿದ್ದೊಡೆ, ದೈವ ಸಾವಿರವಿದ್ದೊಡೆ, ಗಿರಿ ಪರಂಪರವಿದ್ದೊಡೆ, ಸಿಂಧು ಇದ್ದೊಡೆ, ಗಂಗೆ ಇದ್ದೊಡೆ, ವೇದವಿದ್ದೊಡೆ, ಶಾಸ್ತ್ರವಿದ್ದೊಡೆ, ಘನ ಪರಂಪರೆ ಇದ್ದೊಡೆ, ಏನು ಸುಖ ಮನೆಯ ಮಕ್ಕಳೇ ನಿದ್ರಿಸುತ್ತಿದ್ದಾರೆ ಅಂತ. ಅಂದರೆ ಯಾವ ರೀತಿಯಾದಂಥ ಗಂಗೆ, ತುಂಗೆ, ಗಿರಿ, ಹಿಮಾಲಯ ಎಲ್ಲವೂ ಕೂಡ ನಮ್ಮ ದೇಶದಲ್ಲಿದೆ, ಎಲ್ಲ ಸಂಪತ್ತು ಕೂಡ ನಮ್ಮ ದೇಶದಲ್ಲಿದೆ. ಆದರೆ ನಮ್ಮ ಮನೆ ಮಕ್ಕಳೇ ನಿದ್ರೆ ಮಾಡ್ತಿದ್ರೆ ಇದೆಲ್ಲ ಇದ್ರೂ ಕೂಡ ಏನು ಪ್ರಯೋಜನ ಅಂತ ಹೇಳಿ. ಅದೇ ಸಂದರ್ಭದಲ್ಲಿ ಆ ಆತ್ಮವಿಶ್ವಾಸದ ಬಗ್ಗೆ ಮಾತಾಡ್ತಾ ನನಗೊಂದು ಇನ್ನೊಂದು ಪುಟ್ಟ ಕಥೆಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ಅನ್ಸುತ್ತೆ. ಒಬ್ಬ ಶಾಸ್ತ್ರಿ ಅಂತ ಹೇಳಿ ಒಬ್ಬ ಹುಡುಗ ಒಂದು ಹಳ್ಳಿಯಲ್ಲಿ ಇರ್ತಾನೆ. ಆ ಶಾಸ್ತ್ರಿ ಅಂತಕ್ಕಂಥ ಒಬ್ಬ ಬಾಲಕ 5ನೇ ಕ್ಲಾಸ್ ಓದ್ತಾ ಇರ್ತಕ್ಕಂಥ ಬಾಲಕ, ಬಹಳ ಪುಟ್ಟ ಬಾಲಕ, ಒಂದು ಶಾಲೆಗೆ ಹೋಗ್ತಾ ಇರ್ತಾನೆ. ಸರ್ಕಾರಿ ಶಾಲೆಗೆ ಹೋಗ್ತಾ ಇರೋವಂಥ ಬಾಲಕ. ಸರ್ಕಾರಿ ಶಾಲೆ ತಮಗೆಲ್ಲ ಗೊತ್ತಿದೆ, ಪಾಪ ಭಾಳ ಬಡವ್ರ ಮಕ್ಕಳು ಹೋಗಿ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳುವಂಥ ಸರ್ಕಾರಿ ಶಾಲೆಯಲ್ಲಿ ಅವನು ಕೂಡ ಭಾಳ ಬಡವ ಹೋಗಿರ್ತಾನೆ. ಆ ಶಾಲೆಯಲ್ಲಿ ಎಲ್ಲರನ್ನೂ ಕೂಡ ಮಾರನೇ ದಿನ ನಿಮ್ಮನ್ನೆಲ್ಲ ಒಂದು ಪಿಕ್ನಿಕ್ ಕರ್ಕೊಂಡು ಹೋಗ್ತೀವಿ, ಒಂದು ಟ್ರಿಪ್ಗೆ ಕರ್ಕೊಂಡು ಹೋಗ್ತೀವಿ, ತಾವೆಲ್ಲ ಬರ್ತೀರಾ ಅಂತೇಳಿ ಹೇಳ್ತಾರೆ. ಹುಡುಗರಿಗೆಲ್ಲರಿಗೂ ಕೂಡ ಸಂತೋಷ, ಟ್ರಿಪ್ಪಿಗೆ ನಾವೆಲ್ಲರೂ ಬರ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಅಲ್ಲೇ ಹತ್ತಿರದಲ್ಲಿದ್ದಂಥ ಒಂದು ನದಿ ಇರುತ್ತೆ. ಆ ನದಿಯನ್ನು ದಾಟ್ಕೊಂಡು ಹೋದರೆ ಆ ಪಕ್ಕದ ದಂಡೆಯಲ್ಲಿ ಒಂದು ವಿಶಾಲವಾದಂಥ ಒಂದು ಒಳ್ಳೆಯ ವಾತಾವರಣ ಇರುತ್ತೆ, ಅಲ್ಲಿ ಆಟ ಆಡಲಿಕ್ಕೆಲ್ಲ ಚೆನ್ನಾಗಿರುತ್ತೆ. ಅಲ್ಲಿ ಹೋಗಿ ನಾವು ಪಿಕ್ನಿಕ್ ಮಾಡೋಣ, ಹಾಗಾಗಿ ನೀವೆಲ್ಲರೂ ಕೂಡ 2 ಪೈಸಾ ತಗೊಂಡ್ಬರ್ಬೇಕು ಅಂತ ಹೇಳಿ ಮೇಷ್ಟ್ರು ಹೇಳ್ತಾರೆ. ಎಲ್ಲರೂ ನಾಳೆ ಬರಬೇಕಾದ್ರೆ ಕ್ಲಾಸ್ಗೆ 2 ಪೈಸವನ್ನು ನಿಮ್ಮ ಜೊತೆ ಇಟ್ಕೊಂಡು ಬರಬೇಕು ಅಂತ. ಆಗ ಆ ಶಾಸ್ತ್ರಿ ಹುಡುಗ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಒಪ್ಕೋತಾರೆ. ಶಾಸ್ತ್ರಿನೂ ಮನೆಗೆ ಹೋಗ್ತಾನೆ. ಆ ಶಾಸ್ತ್ರಿಯನ್ನು ಬಾಲಕ ಮನೆಗೆ ಹೋಗಿ ತನ್ನ ತಾಯಿಯನ್ನು ನೋಡ್ತಾನೆ. ತನ್ನ ತಾಯಿ ಅರ್ಕಲ್ ಸೀರೆಯನ್ನು, ಅರ್ಕಲ್ ಬಟ್ಟೆಯನ್ನು ಹಾಕ್ಕೊಂಡು, ಪಾಪ ಅಷ್ಟು ಬಡತನ ಆ ತಾಯಿಗಿರುತ್ತೆ, ಆ ಕುಟುಂಬಕ್ಕಿರುತ್ತೆ. ಆ ಒಂದು ಹೊಲೆ ಮುಂದೆ ಕುತ್ಕೊಂಡು ಆ ಒಂದು ಗಂಜಿಯನ್ನು ಕಾಯಿಸ್ತಿರ್ತಾಳೆ. ಆ ಎಲ್ಲ ಮಸಿ ಕೂಡ ತನ್ನ ಮೈಗೆ ಅಂಟ್ಕೊಂಡಿರುತ್ತೆ. ಅಂಥ ಒಂದು ಹೀನಾಯ ಪರಿಸ್ಥಿತಿಯಲ್ಲಿ ಆ ತಾಯಿ ಮಕ್ಕಳು ಇರ್ತಾರೆ. ಆಗ ಆ ಶಾಸ್ತ್ರಿಗೆ ಮನಸ್ಸಾಗೋದಿಲ್ಲ ಕೇಳೋಕ್ಕೆ. ಯಾರಿಗೂ ಕೂಡ ಅಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ 2 ಪೈಸೆ ಅನ್ನೋದು ನಿಜಕ್ಕೂ ಕೂಡ ಕಷ್ಟಕರ. ಹಾಗಾಗಿ ಆತ ಕೇಳೋದಿಲ್ಲ ತನ್ನ ತಾಯಿನ.
ಆದರೆ ಮರುದಿನ ಮತ್ತೆ ಎಲ್ಲರೂ ಕೂಡ ಶಾಲೆಗೆ ಬರ್ತಾರೆ. ಶಾಲೆಯಿಂದ ಎಲ್ಲರನ್ನೂ ಕೂಡ ಟ್ರಿಪ್ ಕರ್ಕೊಂಡು ಹೋಗ್ತಾರೆ. ಮೇಷ್ಟ್ರು ಆ ದಂಡೆ ಹತ್ರ ಎಲ್ಲರ ಹತ್ರನೂ ಕೂಡ 2 ಪೈಸೆ ಕಲೆಕ್ಟ್ ಮಾಡ್ತಾ ಬರ್ತಾರೆ. ಯಾಕಪ್ಪ ಅಂದರೆ ಆ ದಂಡೆಯನ್ನು ದಾಟಿಸ್ತಕ್ಕಂಥ ಬೋಟಿಗೆ, ಆ ಒಂದು ದೋಣಿಗೆ 2 ಪೈಸೆ ಕೊಡಬೇಕಾಗತ್ತೆ. 2 ಪೈಸೆವನ್ನ ಎಲ್ಲ ವಿದ್ಯಾರ್ಥಿಗಳ ಹತ್ರ ಕಲೆಕ್ಟ್ ಮಾಡ್ತಾ ಬರ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಕೊಡ್ತಾ ಬರ್ತಾರೆ. ಶಾಸ್ತ್ರಿ ಹತ್ರನೂ ಕೂಡ ಮೇಷ್ಟ್ರು ಬಂದು 2 ಪೈಸೆ ಕೊಡು ಅಂತ ಕೇಳಿದಾಗ ಶಾಸ್ತ್ರಿ ಅಯ್ಯೋ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾನೆ. ಆಗ ಮೇಷ್ಟ್ರು ತುಂಬ ಬೈದು ಬಿಡ್ತಾರೆ. ನಿನ್ನಂತ ಒಬ್ಬ ನಿರ್ಗತಿಕ ಯಾಕೆ ಬರಬೇಕು, 2 ಪೈಸೆ ತರೋ ಯೋಗ್ಯತೆ ಇಲ್ಲ ಅಂದರೆ ಟ್ರಿಪ್ಗೆ ಯಾಕೆ ಬರಬೇಕು ಅಂತೇಳಿ ಹೀನಾಯವಾಗಿ ಬೈದು ಅವಮಾನ ಮಾಡಿಬಿಡ್ತಾರೆ. ಶಾಸ್ತ್ರಿಗೆ ಭಾಳ ಅವಮಾನ ಆಗುತ್ತೆ. ಅವನನ್ನು ಅಲ್ಲೇ ಬಿಟ್ಟು ಎಲ್ಲರೂ ಕೂಡ ಆ ಒಂದು ದೋಣಿಯಲ್ಲಿ ಹೋಗ್ಲಿಕ್ಕೆ ಪ್ರಾರಂಭಿಸ್ತಾರೆ. ಆ ಒಂದು ತೆಪ್ಪದಲ್ಲಿ ಕುತ್ಕೊಂಡು ಹೋಗ್ಲಿಕ್ಕೆ ಪ್ರಾರಂಭಿಸ್ತಾರೆ. ಅವ್ರಿನ್ನ ಅರ್ಧ ಹೋಗ್ತಿದ್ದಂಗೆ ಆ ಕಡೆ ದಂಡೆಯಿಂದ ಯಾರೋ ಒಬ್ಬ ಕೈ ಬೀಸ್ತಾ ಇರ್ತಾನೆ. ಕೈ ಬೀಸಿ ಬೇಗ ಬನ್ನಿ ಸ್ನೇಹಿತರೆ, ಬೇಗ ಬನ್ನಿ ಅಂತ ಹೇಳಿ ಕಿಚ್ಚೋ ಒಂದು ಧ್ವನಿಯನ್ನು ಇವ್ರು ಕೇಳುತ್ತೆ. ಯಾರಪ್ಪ ಇರ್ಬೋದು ಅಂತ ಹೇಳಿ ಹತ್ರ ಹೋಗಿ ದಂಡೆ ಮೇಲೆ ಇಳಿದ್ಬಿಟ್ಟು ಹೋಗಿ ಅವನ ಹತ್ರ ಹೋಗಿ ನೋಡಿದಾಗ ಇಲ್ಲಿದ್ದಂಥ ಶಾಸ್ತ್ರಿ ಆಗಲೇ ಅಲ್ಲಿದ್ದಾನೆ. ಎಲ್ರಿಗೂ ಆಶ್ಚರ್ಯ ಆಗ್ಬಿಡುತ್ತೆ, ನಿಮಿಷ ಗಾಬರಿ ಆಗ್ಬಿಡುತ್ತೆ. ಏನಪ್ಪ ಇಲ್ಲಿದ್ದ ಶಾಸ್ತ್ರಿ ಆಗಲೇ ಅಲ್ಲಿ ಬಂದಿದ್ದಾನೆ ಅಂತ. ಶಾಸ್ತ್ರಿ ಫುಲ್ ಎಂದೋಗಿರ್ತಾನೆ. ಶಾಸ್ತ್ರಿಯ ತಲೆ ಎಲ್ಲ ಒದ್ದೆ ಆಗ್ಬಿಟ್ಟಿರುತ್ತೆ. ಆಗ ಸರ್ ಕೇಳ್ತಾರೆ, ಮೇಷ್ಟ್ರು ಕೇಳ್ತಾರೆ, ಶಾಸ್ತ್ರಿ ನೀನು ಅಲ್ಲಿದ್ದಲ್ಲ, ಹೇಗೆ ಇಲ್ಲಿ ಬಂದೆ ಅಂತ. ಆಗ ಶಾಸ್ತ್ರಿ ಕೊಡುವಂಥ ಉತ್ತರ ಎಂಥದಪ್ಪ ಅಂದರೆ, ಆಗ ಶಾಸ್ತ್ರಿ ಕೊಡುವಂಥ ಉತ್ತರವನ್ನು ನಿಜವಾಗ್ಲೂ ಕೂಡ ನಮ್ಮ ತಂದೆ ತಾಯಿಗಳು ನಮಗೆ ಕಲಿಸಿದ್ರೆ ನಿಜಕ್ಕೂ ಕೂಡ ಭಾಳ ಹೆಮ್ಮೆ ಪಡುವಂಥ ವಿಚಾರ. ಆ ಒಂದು ಶಾಸ್ತ್ರಿ ಹೇಳ್ತಾನೆ, ಇಲ್ಲ ನನ್ನ ತಾಯಿ ನನಗೆ 2 ಪೈಸೆ ಕೊಡದೇ ಇರ್ಬೋದು, ನನ್ನ ತಾಯಿ ನನಗೆ 2 ಪೈಸೆ ಕೊಡುವಂಥ ಶಕ್ತಿ ಇಲ್ಲದೇ ಇರ್ಬೋದು, ಆದರೆ ನನಗೆ ನನ್ನ ತಾಯಿ ಯಾವುದೇ ಒಂದು ಸಂಕಷ್ಟ ಬಂದರೂ ಅದನ್ನ ಒಂದು ಜಯಿಸುವಂತ ಆತ್ಮಸ್ಥೈರ್ಯವನ್ನ ಕೊಟ್ಟಿದ್ದಾಳೆ. ಹಾಗಾಗಿ ನಾನು ಈ ನದಿಯನ್ನು ಈಜ್ಕೊಂಡೆ ಇಲ್ಲಿಗೆ ಬಂದೆ ಅಂತ ಹೇಳ್ತಾ ಒಂದು ಮಾತನ್ನ ಹೇಳ್ತಾನೆ. ಅಂದ್ರೆ ಆ ರೀತಿಯಾದಂಥ ಒಂದು ಶಿಕ್ಷಣ ಇವತ್ತು ನಮಗೆ ಬೇಕಾಗಿದೆ. ಅದನ್ನೇ ಸ್ವಾಮಿ ವಿವೇಕಾನಂದ ಅವರು ರಿಯಲ್ ಎಜುಕೇಶನ್, ಒಂದು ಎಜುಕೇಶನ್, ಟ್ರೂ ಎಜುಕೇಶನ್, ಒಂದು ಮ್ಯಾನ್ ಮೇಕಿಂಗ್ ಎಜುಕೇಶನ್ ಇವತ್ತು ನಮ್ಮ ದೇಶದಲ್ಲಿ ಬೇಕು ಅಂತ ಹೇಳ್ತಾರೆ. ABCD ಕಲಿಸ್ಬೇಕಾದ್ರೆ ನೀವು ಎಷ್ಟೋ ಜನ ವಿದ್ಯಾರ್ಥಿನಿಯರಿಲ್ಲಿದ್ದೀರಾ, ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ಳೋದು, ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಮಕ್ಕಳಿಗೆಲ್ಲ ABCD ಹೇಳ್ಕೊಡ್ಬೇಕಾದ್ರೆ A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್, D ಫಾರ್ ಡಾಗ್ ಅಂತ ಹೇಳೋದನ್ನ ಬಿಟ್ಟು A ಫಾರ್ ಅಬ್ದುಲ್ ಕಲಾಂ, B ಫಾರ್ ಭಗತ್ ಸಿಂಗ್, C ಫಾರ್ ಚಂದ್ರಶೇಖರ್ ಆಜಾದ್, D ಫಾರ್ ದಯಾನಂದ ಪೈ ಅಂತ ಹೇಳ್ಕೊಟ್ರೆ ನಿಜಕ್ಕೂ ಕೂಡ ನಿಮ್ಮ ಮಕ್ಕಳು ಅವರಂತೆ ಹಾಕ್ತಾರೆ. ಇವತ್ತು ಶಾಲೆಗಳು, ಇವತ್ತು ಎಷ್ಟೋ ಇನ್ಸ್ಟಿಟ್ಯೂಷನ್ಗಳು ಯಾವ ರೀತಿ ಮಾರ್ಪಾಡಾಗ್ಬಿಟ್ಟಿದೆ ಅಂದ್ರೆ, ಒಂದು ಕಾರ್ಖಾನೆ ರೀತಿಯಲ್ಲಿ ಬರೀ ಡಾಕ್ಟರ್ಸ್ ಅನ್ನ, ಇಂಜಿನಿಯರ್ಸ್ ಅನ್ನ, ಅಡ್ಮಿನಿಸ್ಟ್ರೇಟರ್ಸ್ ಅನ್ನ, ಲಾಯರ್ಸ್ ಅನ್ನ, ಇವರುಗಳನ್ನ ಪ್ರೊಡ್ಯೂಸ್ ಮಾಡೋ ಒಂದು ಕಾರ್ಖಾನೆ ಆಗಿ ಮಾರ್ಪಟ್ಬಿಟ್ಟಿದೆ. ಆದ್ರೆ ನಿಜವಾಗ್ಲೂ ನಮಗೆ ಬೇಕಾಗಿರೋದು, ನಿಜವಾಗ್ಲೂ ಮೊದಲಿಗೆ ಬೇಕಾಗಿರ್ತಕ್ಕಂಥದ್ದು ಹ್ಯೂಮನ್ ಬೀಯಿಂಗ್ಸ್. ನಿಜವಾಗ್ಲೂ ಬೇಕಾಗಿರ್ತಕ್ಕಂಥ ಮನಃಶಾಂತಿ ಇರ್ತಕ್ಕಂಥ, ಮನಃಸಾಕ್ಷಿ ಇರ್ತಕ್ಕಂತಹ, ಒಂದು ರೀತಿಯಾದಂತಹ ಅನುಕಂಪವನ್ನು ತೋರಿಸ್ತಕ್ಕಂತಹ, ಒಂದು ರೀತಿಯಾದಂಥ ಸದ್ಗುಣ, ಸದ್ಭಾವನೆ ಇರ್ತಕ್ಕಂಥ ಮನುಷ್ಯರನ್ನ ಇವತ್ತು ನಾವು ತಯಾರಿಸೋ ರೀತಿಯಲ್ಲಿ ನಮ್ಮೆಲ್ಲ ಶಿಕ್ಷಣಗಳು, ಇವತ್ತು ಶಿಕ್ಷಣ ಇನ್ಸ್ಟಿಟ್ಯೂಷನ್ಗಳು ಮಾರ್ಪಾಡಾಗಬೇಕಾಗಿರುವಂಥ ಅನಿವಾರ್ಯತೆ ಇವತ್ತು ನಮ್ಮಲ್ಲಿದೆ ಸ್ನೇಹಿತರೆ. ಇದೇ ರೀತಿ ಸ್ವಾಮೀಜಿಯವರ ಇನ್ನೊಂದು ಘಟನೆಯನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸ್ವಾಮೀಜಿ ಇದೇ ರೀತಿ ಒಂದು ಕಾನ್ಫರೆನ್ಸ್ ಅಲ್ಲಿ ಕೂತ್ಕೊಂಡಿರ್ತಾರೆ. ಸ್ವಾಮೀಜಿ ಹಾರ್ವರ್ಡ್ ಯೂನಿವರ್ಸಿಟಿಯ ಒಂದು ಕಾನ್ಫರೆನ್ಸ್ ಅಲ್ಲಿ ಭಾಗವಹಿಸಿರ್ತಾರೆ. ಸ್ವಾಮೀಜಿ ಉಪನ್ಯಾಸ ಕೊಡ್ಲಿಕ್ಕೆ ಹಾರ್ವರ್ಡ್ ಯೂನಿವರ್ಸಿಟಿಯ ಡಯಾಸ್ ಮೇಲೆ ಬಂದಾಗ ಅಲ್ಲೇ ಕುಳಿತುಕೊಂಡಿರ್ತಕ್ಕಂಥ ಒಬ್ಬ ಫಾರಿನರ್, ಅವನು ಕೂಡ ಬಹಳ ಟ್ರಿಮ್ ಆಗಿ ರೆಡಿಯಾಗಿರ್ತಕ್ಕಂಥ ಫಾರಿನರ್ ಎದ್ದು ನಿಂತು ಸ್ವಾಮೀಜಿಗೆ ಏನಾದರೂ ಒಂದು ಚೀಟೆ ಮಾಡಬೇಕು, ತೀಟ್ಲೆ ಮಾಡಬೇಕು, ಸ್ವಾಮೀಜಿ ಕಾಲೆಳಿಬೇಕು, ಸ್ವಾಮೀಜಿಗೆ ಈ ಸಭೆಯಲ್ಲಿ ಅವಮಾನ ಆಗೋ ರೀತಿ ಮಾತಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿರ್ತಾನೋ. ಒಂದು ದೊಡ್ಡ ಸಭೆ, ಇದೇ ರೀತಿಯಾಗಿ ಒಂದು ವಿದ್ವಾಂಸರೆಲ್ಲ ಸೇರಿರ್ತಾರೆ. ಹಾರ್ವರ್ಡ್ ಯೂನಿವರ್ಸಿಟಿ ಅಂದ್ರೆ ಏನು ಹುಡುಗಾಟನ, ಅಲ್ಲಿರೋರೆಲ್ಲ ಕೂಡ ಅತಿ ಬುದ್ಧಿವಂತರೆ. ಆ ಒಂದು ಬುದ್ಧಿವಂತರ ಮುಂದೆ ಸ್ವಾಮೀಜಿಯನ್ನು ಅವಮಾನ ಮಾಡಬೇಕು ಅಂತ ಇನ್ನೊಬ್ಬ ಅತಿ ಬುದ್ಧಿವಂತ ನಿರ್ಧಾರ ಮಾಡಿರ್ತಾನೆ. ಅವನು ಸ್ವಾಮೀಜಿಯನ್ನ ಕೇಳ್ತಾನೆ, ಸ್ವಾಮೀಜಿ ಐ ಹ್ಯಾವ್ ಅ ಕ್ವಶನ್ ಅಂತ. ಸ್ವಾಮೀಜಿ ಹೇಳ್ತಾರೆ, ಕೇಳು ಅಂತ. ಆ ವ್ಯಕ್ತಿ ಕೇಳೋದಂಥ ಪ್ರಶ್ನೆ ಎಂಥದ್ದು ಗೊತ್ತಾ? ಆ ವ್ಯಕ್ತಿ ಪ್ರಶ್ನೆ ಮಾಡ್ತಾನೆ, ಸ್ವಾಮೀಜಿ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮಾಂಕ್ ಅಂಡ್ ಮಂಕಿ ಅಂತ. ಒಂದು ನಿಮಿಷ ಅಲ್ಲಿರ್ತಕ್ಕಂಥ ಸಭೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಗಾಬರಿ ಆಗ್ಬಿಡ್ತಾರೆ. ಏನಪ್ಪ ಇಂಥ ಒಂದು ಪ್ರಶ್ನೆ ಕೇಳ್ಬಿಟ್ಟ, ಇಂಥ ಒಂದು ಕಠಿಣವಾದಂಥ ಪ್ರಶ್ನೆಗೆ ಸ್ವಾಮೀಜಿ ಉತ್ತರ ಕೊಡ್ಬಹುದಾ ಅಂತೇಳಿ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗಿರುತ್ತೆ. ಆದರೆ ಸ್ವಾಮೀಜಿ ನಗ್ತಾ